ವಿಸ್ತರಣೆ ಆಗಿ ಇನ್ನು ತಿಂಗಳು ಕೂಡ ಕಳೆದಿಲ್ಲ. ಇನ್ನು ಆಗಲೇ ಡಿಕೆಶಿ ಸಂಪುಟಕ್ಕೆ ಮತ್ತೆ ಸರ್ಜರಿ ಕೂಡ ಆಗ್ತಾ ಇದೆ. ಹಿರಿಯರ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಬಂಡಾಯ ಎದ್ದಿದ್ದು ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಈಗ ಹೈಕಮಾಂಡ್ ಮುಂದಾಗಿದೆ. 3 ರಿಂದ 5 ಜನ ಸಚಿವರ ಕೈ ಬಿಡೋದಕ್ಕೆ ಮುಂದಾಗಿದ್ದು ನಾಳೆ ಅಥವಾ ನಾಡಿದ್ದು ಬುಧವಾರ ಅಥವಾ ಗುರುವಾರ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಯಾರಿಗೆ ಶಾಕ್, ಯಾರಿಗೆ ಲಕ್ ಅನ್ನುವಂತಹ ಸಸ್ಪೆನ್ಸ್ ಕೂಡ ಇದಾಗಿದೆ. ಇನ್ನು ಫೋಕಸ್ ಟಿವಿ ಸ್ಫೋಟಕ ಸುದ್ದಿಯನ್ನ ಕೂಡ ರಿವೀಲ್ ಮಾಡ್ತಾ ಇದೆ. ಇದೇ ಇವತ್ತಿನ ಎಕ್ಸ್ಪೋಸ್. ನಾನು ನಿಶ್ಚಿತ. ಈಗಾಗಲೇ ಏನು ಸಂಪುಟ ವಿಸ್ತರಣೆಯಾಗಿ ತಿಂಗಳು ಕಳೆದಿಲ್ಲ, ಆದರೂ ಕೂಡ ಎಲ್ಲೋ ಒಂದ್ ಕಡೆ ಸರ್ಜರಿ ಮಾತುಗಳು ಕೇಳಿ ಬರ್ತಾ ಇದೆ. ಫೋಕಸ್ ಟಿವಿಯಲ್ಲಿ ರಾಜ್ಯ ರಾಜಕೀಯದ ಬಿಗ್ ನ್ಯೂಸ್ ಅನಾವರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತಾ ಇರ್ತೀವಿ. ಇನ್ನು ಒಂದೇ ತಿಂಗಳಲ್ಲಿ ಸಂಪುಟದಲ್ಲಿ ಅದಲು ಬದಲು ಆಟ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 3 ರಿಂದ 5 ಜನ ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿ ಫೋಕಸ್ ಟಿವಿಗೆ ಲಭ್ಯವಾಗಿದೆ. ಹಿರಿಯ ಸಚಿವರನ್ನ ಕೈಬಿಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ರ ಕುರಿತಾಗಿ ಉನ್ನತ ಮೂಲಗಳಿಂದ ಮಾಹಿತಿ ಫೋಕಸ್ಗೆ ಲಭ್ಯವಾಗಿದೆ. ಬುಧವಾರ ಅಥವಾ ಗುರುವಾರ, ನಾಳೆ ಅಥವಾ ನಾಡಿದ್ದು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಿ ಡಿಕೆ ಶಿವಕುಮಾರ್ ಅವರು ಪಟ್ಟಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆಯೂ ಸಹ ಇದೆ ಅನ್ನುವಂಥದ್ರ ಕುರಿತಾಗಿ ಮಾಹಿತಿ ಲಭ್ಯ ಆಗಿರುವಂತಹದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಜನ ಸಚಿವರು ಸಿಕ್ಕಿರುವಂತಹ ಖಾತೆ ಏನಿದೆ ಅದರಲ್ಲಿ ಅವರಿಗೆ ಸಮಾಧಾನ ಕೂಡ ಇಲ್ಲ. ಅಸಮಾಧಾನವನ್ನ ಹೊರಹಾಕಿದ್ರು. ಯಾವ ಖಾತೆ ಬೇಕು, ಯಾವ ಖಾತೆ ಬೇಡ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಖಾತೆಗಳಲ್ಲಿ ಸಹ ಎಲ್ಲೋ ಒಂದು ಕಡೆ ಅಸಮಾಧಾನ ಭುಗಿಲೆದಿತ್ತು. ಅದು ಸಮಾಧಾನ ಆಗಿದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋದಕ್ಕೆ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ಫೋಕಸ್ ಟಿವಿ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಕೊಲೀಗ್ ಹಬೀಬ್ ಅವರು ಸಹ ಜಾಯಿನ್ ಆಗಿದ್ದಾರೆ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇನ್ನು ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಈಗ ಸಂಪುಟ ಸರ್ಜರಿ ಮತ್ತೆ ಅನ್ನುವಂಥದ್ರ ಬಗ್ಗೆ ಕೇಳಿ ಬರ್ತಾ ಇದೆ. ಒಂದೊಂದು ಖಾತೆ ಈಗ ಏನು ಸಾಕಷ್ಟು ಜನರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ, ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದು ಕ್ಯಾಬಿನೆಟ್ ಏನಾಗ್ಬಿಟ್ಟಿದೆ ಅಂದ್ರೆ ನಿಶ್ಚಿತ ಇವರೇನು ಒಂದೇ ದಿನದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿಲ್ಲ. ಮೊದಲು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ 13 ಜನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆಮೇಲೆ ಹಗ್ಗ ಜಗ್ಗಾಟ ನಡೀತು. ಅದಾದಮೇಲೆ ಡಿ ಕೆ ಶಿವಕುಮಾರ್ 3 ಬಾರಿ ದೆಹಲಿಗೆ ಹೋದರು. ಅಲ್ಲಿ ಹೈಕಮಾಂಡ್ ವರಿಷ್ಠರು ಅವರಿಗೆ ಗ್ರೀನ್ ಸಿಗ್ನಲ್ ಕೊಡಲಿಲ್ಲ. ಅದಾದ ಮೇಲೆ ಅಳೆದು ತೂಗಿ ಅನ್ನೋದಕ್ಕಿಂತ ಇದೊಂಥರ ಗಜಪ್ರಸವ ಅನ್ನೋ ರೀತಿ ಇದು ಟೈಮ್ ತಗೊಂಡಿತ್ತು. ಅದಾದಮೇಲೆ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರು. ಅದರಲ್ಲಿರೋ ಒಂದು ಹೆಸರನ್ನು ಕೂಡ ಕಿತ್ತಾಕಿದ್ರ ಮೇಲೆ ಗಾಯತ್ರಿ ಅವ್ರದ್ದು. ಅದಾದಮೇಲೆ ಮಂಕಾಳ ವೈದ್ಯ ಅವ್ರನ್ನ ಚೇಂಜ್ ಮಾಡಿದ್ರು. ಗೊಂದಲಗಳು ಯಾವ ರೀತಿ ಅಂದರೆ ಈ ಒಂದು ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲೇ ಈ ಸರ್ಕಾರ ಇಷ್ಟು ಗೊಂದಲದಲ್ಲಿದೆ ಅಂದರೆ ಇನ್ನು ಬೇರೆ ಬೇರೆ ವಿಚಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಈ ಸರ್ಕಾರ. ಅಂದ್ರೆ ಸರ್, ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನಂತಂದ್ರೆ 2023ರ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿ ಅನ್ನುವಂತಹ ಅಸ್ತ್ರವನ್ನ ಇಟ್ಕೊಂಡು. ಆ ಗ್ಯಾರಂಟಿ ಒಂದ್ ಕಡೆ ಮೂಲೆ ಗುಂಪಾಯ್ತಾ, ಇವರ ಏನು ಸಮಸ್ಯೆಗಳೇನಿದೆ ಅದನ್ನ ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಕಡೆ ಸಮಸ್ಯೆ ಕೂಡ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾನೆ ಹೋಗ್ತಾ ಇದೆ ವಿನಃ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಹೈಕಮಾಂಡ್ ಕೂಡ ಇದಕ್ಕೆ ಎಷ್ಟೇ ತಣ್ಣೀರನ್ನ ಹೆಚ್ಚೋದಕ್ಕೆ ಮುಂದಾದ್ರೂ ಕೂಡ ಇದ್ರ ಬಗ್ಗೆ ಏನು ಹಿರಿಯ ನಾಯಕರನ್ನ ತಣ್ಣಗ್ ಮಾಡೋಕ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಅಂದ್ರೆ ಈ ಹಿರಿಯ ನಾಯಕರು ಅಥವಾ ಕಿರಿಯ ನಾಯಕರು ಅನ್ನೋದಕ್ಕಿಂತ ಒಂದ್ ರೀತಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಏನಾಯ್ತಲ್ಲ ಹಬೀಬ್ ಅವರೇ, ಮುಖ್ಯಮಂತ್ರಿ ಬದಲಾವಣೆ ಆದ್ಮೇಲೆ ಇಲ್ಲಿ ಒಂದ್ ರೀತಿ ಬೆಂಕಿ ಹೊತ್ಕೊಳ್ತು ಅಂತ. ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಬಿಟ್ಟು ಕೊಟ್ರು. ಆದ್ರೆ ಬಿಟ್ಟು ಕೊಟ್ಟ ಮೇಲೆ ಈ ಆಕ್ಷನ್ ಏನು ಇಲ್ಲ ಅಂದ್ರೂ ಸೈಡ್ ಎಫೆಕ್ಟ್ ಏನಿರುತ್ತಲ್ಲ, ಸೈಡ್ ಎಫೆಕ್ಟ್ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಅದಾದ್ಮೇಲೆ ಇದು ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್, ಸಿದ್ದರಾಮಯ್ಯನವರು ಹೇಳಿರುವಂತ ಕ್ಯಾಬಿನೆಟ್ ಅಥವಾ ಹೈಕಮಾಂಡ್ ಹೇಳಿರುವಂತ ಕ್ಯಾಬಿನೆಟ್ ಗೊತ್ತಾಗ್ತಾ ಇಲ್ಲ. ಈಗ ಹೈಕಮಾಂಡ್ನವರೇ ಪಟ್ಟಿಯನ್ನ ಫೈನಲ್ ಮಾಡಿದ್ಮೇಲೆ ಈಗ ಮತ್ತಿವ್ರು ದೆಹಲಿಗೆ ಹೋಗಿ ಪಟ್ಟಿಯನ್ನ ಬದಲಾಯಿಸೋ ಅವಶ್ಯಕತೆ ಏನಿರುತ್ತೆ? ಡಿ ಕೆ ಶಿವಕುಮಾರ್ ಪಟ್ಟಿ ಅಂದ್ರೆ ಹೈಕಮಾಂಡ್ ಏನೋ ಹೇಳ್ತಾ ಇದೆ, ಬದಲಾಯಿಸಬೇಕು ಅಂದ್ರೆ ಬೇರೆ ವಿಚಾರ. ಈಗ ಹೈಕಮಾಂಡ್ ಪಟ್ಟಿಯನ್ನ ಮುಖ್ಯಮಂತ್ರಿ ಬದಲಾಯಿಸ್ತಾರ ಅಲ್ವಾ? ಯಾರನ್ನು ತಗೊಳ್ಬೇಕು, ಯಾರನ್ನು ತಗೊಳ್ಬಾರ್ದು, ಅವರ ಜಾತಿ ಲೆಕ್ಕಾಚಾರ ಏನು, ಆಮೇಲೆ ಪ್ರಾದೇಶಿಕ ಸಮಾನತೆಯ ಆಧಾರ ಏನು, ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಸಂಘಟನೆಯ ವಿಚಾರವಾಗಿ ಯಾವ ರೀತಿ ಇವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿದ್ರು, ಓಕೆ, ಸರ್ಕಾರದ ಇಮೇಜ್ ಅನ್ನು ಯಾವ ರೀತಿ
ಗಟ್ಟಿಗೊಳಿಸ್ಲಿಕ್ಕೆ, ವರ್ಚಸ್ಸನ್ನು ಹೆಚ್ಚಿಸಲಿಕ್ಕೆ ಯಾವ್ಯಾವ ಮುಖಗಳನ್ನು ಇವರು ತೆಗೆದುಕೊಂಡ್ರು? ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಬದ್ಧತೆಯನ್ನು ಸಾರಿ ಸಾರಿ ಹೇಳುವಂಥ ನಾಯಕರು ಯಾರಿದ್ದಾರೆ ಈ ಕ್ಯಾಬಿನೆಟ್ಟಲ್ಲಿ? ತಮ್ಮ ಅಧಿಕಾರ ಆಡಳಿತಾತ್ಮಕ ದೃಷ್ಟಿಕೋನದಿಂದ ರಾಜ್ಯದ ಯುವಜನರನ್ನು ಸೆಳೆಯುವಂಥ ನಾಯಕರು ಯಾರಿದ್ದಾರೆ ಈ ಕ್ಯಾಬಿನೆಟ್ಟಲ್ಲಿ? ಅಥವಾ ಮುಂದೇನಾದರೂ ಇದೇ ಆಧಾರದ ಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಾರಾ, ಅಥವಾ ಯಾರೋ ಬೇಜಾರುಗೊಂಡಿದ್ದಾರೆ ಅವರಿಗೆ ಕೊಡೋಣ ಅಂತ ಇರೋರನ್ನು ತೆಗಿತಾರೋ? ಹಾಗಾಗಿ ಗೊಂದಲದ ಗೂಡು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅವರಿಗೆ ಒಂದು ಸರಿಯಾದಂತಹ ಪಿಕಪ್ ಸಿಕ್ಕಲಿಲ್ಲ, ಇನ್ನು ಟೇಕ್ ಅಪ್ ಆಗಲಿಲ್ಲ ಸರ್ಕಾರ. ಸದನವನ್ನು ಒಂದಿನ ಮೊದಲೇ ಮೊಟಕುಗೊಳಿಸಿದ್ರು. ಪಲಾಯನವಾದ ಅಲ್ವಾ ಸರ್ಕಾರದಿದು? ಚರ್ಚೆ ಮಾಡಲಿಕ್ಕಾಗಲ್ಲ, ವಿಪಕ್ಷಗಳ ಟೀಕೆಯನ್ನು ಎದುರಿಸಲಿಕ್ಕಾಗಲ್ಲ, ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡಬಲ್ಲಂತ ಒಬ್ಬ ಸಂಸದೀಯ ಪಟುಗಳು ಈ ಸರ್ಕಾರದಲ್ಲಿಲ್ಲ. ಯಾರಿದ್ದಾರೆ ಸರ್ಕಾರವನ್ನು ಸಮರ್ಥವಾಗಿ ಸಮರ್ಥನೆ ಮಾಡಿಕೊಳ್ಳುವಂಥ ಸಚಿವರು ಯಾರಿದ್ದಾರೆ ಈ ಸರ್ಕಾರದಲ್ಲಿ? ಕೃಷ್ಣ ಬೈರೇಗೌಡರು ಒಬ್ಬರು ಅದು ಇದು ಮಾತಾಡ್ತಾರೆ ಬಿಟ್ರೆ ಮತ್ತೆ ಯಾರಿದ್ದಾರೆ? ಕದನ ಕಲಿಗಳು ಅನ್ನೋಂಥವ್ರು ಯಾರಿದ್ದಾರೆ? ಮೊದಲು ವಿ ಎಸ್ ಉಗ್ರಪ್ಪ, ವಿ ಆರ್ ಸುದರ್ಶನ್, ಜೆ ಸಿ ಮಾಧುಸ್ವಾಮಿಯವರು, ವೈ ಎಸ್ ವಿ ದತ್ತ, ಬಿ ಎಲ್ ಶಂಕರ್, ಇಷ್ಟೆಲ್ಲ ಜನ ಇದ್ರಲ್ಲ. ಈಗ ಯಾರಿದ್ದಾರೆ? ಸಿದ್ದರಾಮಯ್ಯನವರು ಬರ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳುವಷ್ಟು ಮಾತುಗಾರ ಅಥವಾ ಆ ರೀತಿಯ ಒಂದು ಸಂಸದೀಯ ಪಟ್ಟು ಅನ್ನೋದನ್ನು ಇಲ್ಲಿವರೆಗೂ ತೋರಿಸ್ಕೊಂಡಿಲ್ಲ. ಸತೀಶ್ ಜಾರಕಿಹೊಳಿ ಯಾವ ರೀತಿ ಮಾತಾಡ್ತಾರೆ? ಅವರು ಸರ್ಕಾರವನ್ನು ಸಮರ್ಥಿಸ್ಕೊಳ್ತಾರ? ಅದಿಲ್ಲ. ಎಂ ಬಿ ಪಾಟೀಲ್ ಅವರು ಮಾತಾಡ್ಲಿಕ್ಕಾಗಲ್ಲ. ಯಾರು ಮಾತಾಡ್ತಾರೆ ಮತ್ತೆ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ಳೋಂಥದ್ದು ಯಾರು ಮಾತಾಡ್ತಾರೆ? ಓಕೆ, ಸರ್ಕಾರವನ್ನ ಒಂದು ಸರ್ಕಾರ ಜೀವಂತ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ನಿನ್ನೆಗೇನೆ ಸದನವನ್ನ ಮೊಟಕುಗೊಳಿಸಿದ್ರಲ್ಲ, ಅದು ಸರ್ಕಾರಕ್ಕೆ ಒಂದು ರೀತಿ ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್. ಅದು ಖಂಡಿತ, ನೋ ಡೌಟ್. ಅದರಲ್ಲೂ ಹಬೀಬ್ ಸರ್, ಈಗಾಗಲೇ ಸರ್ಕಾರ ಏನು ಪತನದ ಹಂತದಲ್ಲಿದೆಯಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋಗ್ತಾ. ನಿಜ ನಿಜ ಇಲ್ಲ, ಪತನ ಅಂತ ಹೇಳೋಕ್ಕಾಗಲ್ಲ, ಆದರೆ ಪತನದ ದಾರಿಗೆ ಶುರು ಅಡಿ ಇಟ್ಟಿದೆ ಅನ್ನುವಂಥದ್ದು. ಯಾಕಂದ್ರೆ ಈ ಬಹುಮತ ಇದೆ, ಬೇಕಾದಷ್ಟು ನಂಬರ್ಸ್ಗಳಿದ್ದಾವೆ, ಇನ್ನು ಅವಧಿ ಇದೆ 1.5 ವರ್ಷ 2028 ಹಾಗಾಗಿ ಸರ್ಕಾರ ಏನೋ ಮುನ್ನಡೆಯುತ್ತೆ. ಆದರೆ ಅವರ ಡೌನ್ಫಾಲ್ ಶುರುವಾಗಿದೆ ಅನ್ನುವಂಥದ್ದು ಹೇಮಂತ್ ಅವರು ಹೇಳಿದಾಗೆ. ಈ 2 ದಿನಗಳ ಮೊದಲು ಮೊಟಕುಗೊಳಿಸುವಂಥ ಅವಶ್ಯಕತೆ ಇರಲಿಲ್ಲ. ಸೆಷನ್ನ ಅಥವಾ ಅಧಿವೇಶನವನ್ನ ವಿರೋಧ ಪಕ್ಷಗಳ 1000 ಕೇಳಲಿ, ನಾಗೇಂದ್ರ ರಾಜೀನಾಮೆ ಕೇಳಲಿ ಅಥವಾ ಇನ್ನೊಂದು ಬೇರೆ ಬೇರೆ ವಿಚಾರಗಳನ್ನು ಕೇಳಲಿ, ಆದರೆ ಯಾವ ಹೆದರಿಕೆಯಿಂದ ಸರ್ಕಾರ ಈ ತೀರ್ಮಾನ ತೆಗೆದುಕೊಳ್ತು ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಮುಖ್ಯ ಪ್ರಶ್ನೆ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೆ ಬರೋದಾದ್ರೆ ಇಲ್ಲಿ ಹಿರಿಯರ ತೊಡಕೆ ದೊಡ್ಡ ತೊಡಕಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥದ್ದು. ಈ ಮುನಿಸಿಕೊಂಡು ನಂಗೊಂದು ಅರ್ಥ ಆಗ್ತಾ ಇಲ್ಲ. ಈ ಹಿರಿಯರು 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 ಏನು ಹಿರಿಯರು? ಇದು ಈಗಿರೋ ಕಿರಿಯರು ಯಾರು? ಯತೀಂದ್ರ ಯಾವ ಕಿರಿಯ? ಪ್ರಿಯಾಂಕರ್ಗೆ ಯಾವ ಕಿರಿಯ? ಎಸ್ ಎಸ್ ಮಲ್ಲಿಕಾರ್ಜುನ್ ಯಾವ ಕಿರಿಯ? ವಿಜಯಾನಂದ ಕಾಶ್ಯಪ್ಪನವ್ರು ಯಾವ ಕಿರಿಯ? ಇವರೆಲ್ಲ ಮಂತ್ರಿಗಳ ಮಕ್ಕಳೇ ಅಲ್ವಾ? ಎಂ ಬಿ ಪಾಟೀಲ್ ಅವರು ಅಲ್ವಾ? ಈ ಮಂತ್ರಿಗಳ ಮಕ್ಕಳೇ. ಅಜಯ್ ಸಿಂಗ್ ಪ್ರಿಯಾಂಕ್ ಅದೇ ಹೇಳಿದ್ ಅಲ್ವಾ? ಇವರೆಲ್ಲ ಮಂತ್ರಿಗಳ ಮಕ್ಕಳೇ ಮಂತ್ರಿಗಳಾದಾಗ ಮತ್ತಿನ್ ಹಿರಿಯರಿಗೆ ಯಾರಿಗೆ? ಅಲ್ಲ, ಇಲ್ಲಿ ಈಗ ನಮ್ಮ ವಿಜಯನಗರದ ಕಾಂಗ್ರೆಸ್ ಶಾಸಕ ಎಂ ಕೃಷ್ಣಪ್ಪನವರು ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಲಿಸ್ಟು. ಈ ಕಡೆಗೆ ನಮ್ಮ ಶಿರಾದ ಶಾಸಕ ಟಿ ಬಿ ಜಯಚಂದ್ರ ಹಿರಿಯ ಕಾಂಗ್ರೆಸ್ಸಿಗ, ಅವರಿಗೆ ಮಂತ್ರಿ ಆಗ್ಬೇಕು ಹೇಳಿ, ಹಿರಿಯರು ಮಂತ್ರಿ ಅಲ್ಲ. ಇದು ಬಾಲಕೃಷ್ಣ ಅವ್ರ ವಿಚಾರಕ್ಕೆ ಬರ್ತೀನಿ. ಈಗ ಬಾಲಕೃಷ್ಣ ಅವರು ಎಲ್ಲಿ ಮಾಗಡಿ MLA, ಮುಖ್ಯಮಂತ್ರಿಗಳ ತವರು ಜಿಲ್ಲೆ ರಾಮನಗರ, ಒಂದೇ ಕಮ್ಯುನಿಟಿ, ಇವರು ಒಕ್ಕಲಿಗರು ಅವರು ಒಕ್ಕಲಿಗರು, ಒಂದೇ ಕಮ್ಯುನಿಟಿಯವರು ಒಂದೇ ಜಿಲ್ಲೆಯಿಂದ ಇಬ್ರು ಬೇಕಾಗಿತ್ತಾ? ಮೊದಲೇ ಪ್ರಶ್ನೆ. ಆದ್ರೆ ಬಾಲಕೃಷ್ಣ ಅವ್ರನ್ನ ಯಾಕೆ ತಗೊಂಡ್ರಿ ಇವರು? ರಾಮನಗರದಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಕನಕಪುರ, ರಾಮನಗರ, ಬಿಡದಿ ಮತ್ತು ಚನ್ನಪಟ್ಟಣ 4 ಕ್ಷೇತ್ರಗಳು. 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ. ಬಿಡದಿ ಟೌನ್ಶಿಪ್ ಇರುವಂತದ್ದು ಅವ್ರದೇ ಕ್ಷೇತ್ರ, ಮಾಗಡಿ ಕ್ಷೇತ್ರದಲ್ಲಿ ಬರುತ್ತೆ. ಓಕೆ, ಈಗ ಅಲ್ಲಿ ಬಾಲಕೃಷ್ಣ ಅವ್ರನ್ನ ತಗೊಳ್ಳಿಲ್ಲ ಅಂದ್ರೆ, ಬಾಲಕೃಷ್ಣ ಏನಾದ್ರು ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡಿದ್ರೆ DK ಅವ್ರ ಇಮೇಜ್ ಏನಾಗುತ್ತೆ? ಬಾಲಕೃಷ್ಣ ಎಲ್ಲ ಪಕ್ಷಗಳನ್ನು ಓಡಾಡಿನೇ ಬಂದಂತವ್ರು. ಮಾಗಡಿ ಬಾಲಣ್ಣ ಅವ್ರೇನು ಕಾಂಗ್ರೆಸ್ನ ಕಟ್ಟಾಳು ಅಂತ ಅನ್ನೋತರದ್ದು ಏನಾದ್ರೆ, ಅವ್ರು ಕಾಂಗ್ರೆಸ್ ನಲ್ಲಿ ಇದ್ದಾಗ ಹೆಂಗೆ DK ಅತ್ಯಾಪ್ತರು, ಅವ್ರು JDS ಹೋದ್ರೆ ಕುಮಾರಣ್ಣನ ಅತ್ಯಾಪ್ತರು, ಬಿಜೆಪಿ ಹೋದ್ರೆ ಯಡಿಯೂರಪ್ಪನ ಅತ್ಯಾಪ್ತ. ಹಂಗಾಗಿ ಅವ್ರು ಹೆಂಗೆ ಅವ್ರನ್ನ ಬಿಡಕ್ಕಾಗತ್ತೆ ಅಲ್ಲಿ? ಓಕೆ, ಅವ್ರನ್ನ ತಗೊಳ್ಳೇಬೇಕು. ಅವ್ರು ತಗೊಂಡಿದ್ದಕ್ಕೆ ಕೃಷ್ಣಪ್ಪರಿಗೆ ಚಾನ್ಸ್ ಮಿಸ್ ಆಯ್ತು. ಅಂದ್ರೆ ಸರಿ, ಈಗಾಗಲೇ ಏನು ಅಹಿಂದ ಅನ್ನುವಂತಹ ಇಮೇಜ್ ಅನ್ನ ಇಟ್ಕೊಂಡು ಬಂದಂತವರು ಸಿದ್ದರಾಮಯ್ಯ ಅವರು. ಮತ್ತೆ ಸಿದ್ದರಾಮಯ್ಯ ಅವರು ಹಿಂದೆ ಕೂತ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ, ಮಾಡಬಹುದು ಅನ್ನುವಂತಹ ವದಂತಿಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲೇ ಹರಿದಾಡ್ತಾ ಇದೆ. ಇಲ್ಲಿ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಸಾಥ್ ಕೊಡ್ತಾ ಇಲ್ವಾ? ಹಾಗಿದ್ರೆ ಕೊಟ್ಟಿದ್ರೆ ಇನ್ನಷ್ಟು ಸರ್ಕಾರವನ್ನ ಒಂದ್ ಹಂತಕ್ಕೆ ತುಂಬಾ ಕ್ಲೀನ್ ಆಗಿ ಸಾಫ್ಟ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಮೇಡಮ್, ಒಂದು ವಿಚಾರ ತಿಳ್ಕೊಂಬಿಡಿ. ಈಗ ಸಿದ್ದರಾಮಣ್ಣನ ಕಿತ್ತು ಬಿಸಾಕಿದ್ರು
ಅಕ್ಷರಶಃ ಸಿದ್ದರಾಮಯ್ಯನವರಿಂದ ಮುಖ್ಯಮಂತ್ರಿ ಪಟ್ಟವನ್ನು ಕಿತ್ಕೊಂಡ್ರು. ಕಿತ್ಕೊಂಡ ಮೇಲೆ ಅವರ ಒಂದು ಸಪೋರ್ಟ್ ಯಾಕೆ ಇವ್ರು ನಿರೀಕ್ಷೆ ಮಾಡ್ತಾರೆ? ಯಾಕೆ ಬೇಕು ಸಿದ್ದರಾಮಯ್ಯನವ್ರ ಸಪೋರ್ಟ್ ಇವರಿಗೆ? ಅಂದ್ರೆ ಅದರ ಅರ್ಥ ಸಿದ್ದರಾಮಯ್ಯನವರ ಶಕ್ತಿ ನುಕ್ಕುಂದಿಲ್ಲ, ಸಿದ್ದರಾಮಯ್ಯನವರಿಗೆ ಈ ಸರ್ಕಾರದ ಮೇಲೆ, ಈ ಶಾಸಕರ ಮೇಲೆ ಅವರ ಸಪೋರ್ಟ್ ಇದೆ, ಬೆಂಬಲ ಇದೆ, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಬೆಂಬಲ ಇದೆ. ಈಗಲೂ ಕೂಡ ಸಿದ್ದರಾಮಯ್ಯನವರು ಅದನ್ನ ಏನು ಉಲ್ಟಾ ಮಾಡಬಹುದು ಗೇಮ್ ನ ಅನ್ನೋ ಅದು ಸಿದ್ದರಾಮಯ್ಯನವರ ಶಕ್ತಿ ಅಂತ. ಅದು ಸಿದ್ದರಾಮಯ್ಯನವರ ಶಕ್ತಿ, ಗೇಮ್ ಚೇಂಜರ್ ಗೆ ಅದು ಸಿದ್ದರಾಮಯ್ಯನವರ ಶಕ್ತಿ. ಅದಕ್ಕೆ ಸ್ಟ್ರಾಟಜಿ ಆರಂಭ ಆಗಿದೆ ನೋಡಿ. ಸಿದ್ದರಾಮಯ್ಯನವರ ರಾಜಕೀಯವನ್ನ ಬಲ್ಲವರು ಎಲ್ಲರೂ ಹೇಳ್ತಾರೆ. ಅದು ಅಲ್ಲದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕಿಂತ ಮೊದಲು ರಾಜೀನಾಮೆ ಕೊಟ್ಟ ಮೇಲೆ ಏನು ಹೇಳಿದ್ರು, ಅದಾದಮೇಲೆ ಈ ಹಿಂದೆ ಎರಡನೇ ಎಕ್ಸ್ಪಾನ್ಷನ್ ಆಗೋದಕ್ಕಿಂತ ಒಂದಿನ ಮೊದಲೇನು ಹೇಳಿದ್ರು, ರಾಜ್ಯದಲ್ಲಿ ರಾಜಕಾರಣ ಕಲುಷಿತಗೊಂಡಿದೆ, ಹಣ ಇಲ್ಲದೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ನನ್ನ ಚುನಾವಣೆಗೆ ನಿಲ್ಲಲ್ಲ ಅಲ್ವಾ? ಏನಾದ್ರೂ ಇಂಡಿಕೇಶನ್? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಂದಮೇಲೆ ಏನಾದರೂ ರಾಜಕೀಯ ರಣಕಣ ಹಾಳಾಯ್ತಾ ಅಲ್ವಾ? ಯಾವತ್ತೂ ಕೂಡ ಸಿದ್ದರಾಮಯ್ಯ ಸುಮ್ಮನೆ ಕೂರಲ್ಲ ಸರ್. ಒಬ್ಬ ರಾಜಕಾರಣಿ ಯಾರು ಸುಮ್ಮನೆ ಕೂರಲ್ಲ. ದೇವೇಗೌಡರು ಇಷ್ಟು ವರ್ಷ ಆಯ್ತಪ್ಪ, ಅವ್ರು ಸುಮ್ಮನೆ ಕೂರ್ತಾರಾ? ಖಂಡಿತ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಎಲೆಕ್ಷನ್ ಕಾಂಪೀಟ್ ಮಾಡಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಇರ್ತೀನಿ. ಅಲ್ಲ ಸರ್, ಈಗ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ, ಬಟ್ ಅವರು ಸದನಕ್ಕೂ ಕೂಡ ಬರ್ತಾ ಇಲ್ಲ, ಅಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಹೇಳಕ್ಕಾಗಲ್ಲಮ್ಮ. ಏನಂದ್ರೆ ಮತ್ತೆ ಏನು ರಾಜಕೀಯದಲ್ಲಿ ಒಳಮರ್ಮ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ ಸದ್ಯ ತಂತ್ರಗಾರಿಕೆ ಮಟ್ಟದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಸದನಕ್ಕೆ ಬರಲ್ಲ ಅಂತ ಏನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ಮೊದಲ ದಿನ ಬಂದಿಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರು ಬರೆದಿದ್ದಿಲ್ಲಿ ಸದನಕ್ಕೆ ಒಂದೇ ಅಲ್ಲ, ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಬರಲಿಲ್ಲ ಸಿದ್ದರಾಮಯ್ಯ. ಬಿ ಕೆ ಹರಿಪ್ರಸಾದ್ KPCC ಕಚೇರಿಗೆ ಬನ್ನಿ ಅಂತ ಕರೆದ್ರೂ ಹೋಗಿಲ್ಲ KPCCಗೆ. ಮೊನ್ನೆ ನಡೆದಂತಹ CLP ಮೀಟಿಂಗ್ ಕೂಡ ಸಿದ್ದರಾಮಯ್ಯ ಬಂದಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಸಿದ್ದರಾಮಯ್ಯನವರು ಬಂದಿಲ್ಲ. ನೇರವಾಗಿ ಅವರ ಅಸಮಾಧಾನವನ್ನ ಹೊರಹಾಕ್ತಾರೆ. ಅದಂಗೆ ಹೇಳಕ್ಕಾಗಲ್ಲ. ಅವರೇ ಹೇಳಿದಾರಲ್ಲ, ಒಬ್ಬ MLA ಏನ್ ಮಾಡ್ಬೇಕು ಅದು ಮಾಡ್ತಿದ್ದೀನಿ ನಾನು ಅಂತ. ಈಸ್ ನಾಟ್ ಅ ಮಿನಿಸ್ಟರ್ ನಾವು, ಅವ್ರ ಮಂತ್ರಿಗಳಲ್ಲ. ಒಬ್ಬ MLA 224 MLAಗಳಿದಾರಲ್ಲ, ಸಿದ್ದರಾಮಯ್ಯನವರೇ ಬಂದಿಲ್ಲ ಅಂತಲ್ಲ, ಬೇರೆ MLAಗಳು ಬಂದಿಲ್ಲ ಅಂತ ಯಾಕೆ ಮಾತಾಡಲ್ಲ ನಾವು? ಅವ್ರ ಹುದ್ದೆ ಏನೀಗ? ಶಾಸಕರು ಮಾತ್ರ. ಶಾಸಕರಾಗಿ ಅವ್ರು ಯಾವುದಕ್ಕೆ ಬರಬೇಕೋ ಬರ್ತಾರೆ, ಯಾವುದಕ್ಕೆ ಬೇಡೋ ಬರಲ್ಲ. ಹಂಗಂತೇಳಿ ಡಿ ಕೆ ಶಿವಕುಮಾರ್ ಸರ್ಕಾರ ಅದ್ಭುತವಾದ ಸರ್ಕಾರ ಅಂತ ಸಪೋರ್ಟ್ ಮಾಡೋಕ್ಕೆ ಅವ್ರ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಅಲ್ಲ ಸರ್, ಇಲ್ಲಿ ಯಾರಿಗೆ ಒಪ್ಪಿಗೆ ಆಗಬೇಕು, ಯಾರಿಗೆ ಒಪ್ಪಿಗೆ ಆಗಲ್ಲ ಅನ್ನುವಂಥದ್ದಷ್ಟೇ ಮುಖ್ಯನಾ, ಅಥವಾ ಜನರು ಅವರನ್ನ ಪ್ರತಿನಿಧಿಸಿ ಬಂದಂತಹವರು, ಜನರ ಆಯ್ಕೆ ಇದು, ಜನರಿಗೆ ಬೇಕಾಗಿರುವಂತಹ ಕೆಲಸ ಮಾಡೋದು ಮುಖ್ಯ? ನೋಡಿ, ಜನರು ಓಟ್ ಹಾಕೋವರೆಗೂ ಅಷ್ಟೇ ಜನರ ಆಯ್ಕೆ. ಓಟ್ ಹಾಕಿದ್ಮೇಲೆ ಹೈಕಮಾಂಡ್ ಆಯ್ಕೆ. ನಾವು ಓಟ್ ಹಾಕಿದ್ಮೇಲೆ ಮುಗೀತು, ನಮ್ಮ ಜೂಟ್ ಅವ್ರಿಗೆ ಕೊಟ್ಟಂಗೆ, ಅವ್ರು ಯಾವ ಥರ ಬೇಕಾದ್ರೆ ಜಡೆ ಹಾಕೊಳ್ಳಿ ಅಂತ ಕುತ್ಕೋಬೇಕು ನಾವು ಸುಮ್ಮನೆ. ಓಕೆ, ಈ ಒಬ್ಬೊಬ್ಬ ಮಂತ್ರಿಯನ್ನ ಯಾರನ್ನು ತಗೊಳ್ಬೇಕು ತಗೋಬಾರ್ದು ಅನ್ನೋದನ್ನೇ ಇವ್ರು ಹೈಕಮಾಂಡ್ ಹೋಗಿ ರಾಹುಲ್ ಗಾಂಧಿ ಅವ್ರು ಒಪ್ಪಿಗೆ ಪಡೆದು ಮಾಡ್ತಾರಂದ್ರೆ ಜನರ ಆಯ್ಕೆ ಏನಿದೆ ಇದರಲ್ಲಿ? ಗುಲಾಮಗಿರಿಯ ಮತ್ತೊಂದು ಅವತಾರ ಇದೆ ಅಷ್ಟೇ. ಓಕೆ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಪ್ರಜಾಪ್ರಭುತ್ವ ಅಂತೀವಲ್ಲ, ಅದೆಲ್ಲ ಸುಳ್ಳದು. ಅದು ಹೈಕಮಾಂಡ್ ಹೆಂಗೆ ಹೇಳುತ್ತೋ, ಕಾಂಗ್ರೆಸ್ ಅಷ್ಟೇ, BJPನೂ ಅಷ್ಟೇ. ಹೈಕಮಾಂಡ್ ಹೇಳಿದ್ದಕ್ಕೆ ತಾನೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು. ಹೈಕಮಾಂಡ್ ಹೇಳಿದ್ದಕ್ಕೆ ತಾನೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ಜನರ ಆಯ್ಕೆನಾ, ಶಾಸಕರ ಆಯ್ಕೆನಾ? ಅಲ್ಲ, ಹೈಕಮಾಂಡ್ ಆಯ್ಕೆ. ಹಾಗಾಗಿ ಹೈಕಮಾಂಡ್ ಹೇಳಿದಾಗ ನಾವು ಕೇಳ್ಕೊಂಡು ಕೂತ್ಕೋಬೇಕಷ್ಟೇ. ಖಂಡಿತ. ಅಂದ್ರೆ ಇಲ್ಲಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ. ಸ್ವಯಂಕೃತ ಅಪರಾಧನ ಅಥವಾ ತಂತ್ರಗಾರಿಕೆನ ಇದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಎಕ್ಸಾಕ್ಟ್ಲಿ ಈಗ ಹೇಮಂತ್ ಅವರು ಒಂದು ಮಾತನ್ನ ಹೇಳಿದ್ರು. ಖಂಡಿತ ಸಿದ್ದರಾಮಯ್ಯ ಕೇವಲ ಒಬ್ಬ ಶಾಸಕ ಅಷ್ಟೇ, ಈಗ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಇದೇ ಮಾತನ್ನ ಸ್ವತಃ ಹೇಮಂತ್ ಅವರಲ್ಲ, ಸ್ವತಃ ಡಿ ಕೆ ಶಿವಕುಮಾರ್ ಸೆಷನ್ ಅಲ್ಲೇ ಹೇಳಿದ್ರು ಮೊನ್ನೆ. 136 ಜನ ಶಾಸಕರು ನನ್ನವರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅನ್ನುವಂಥ ಮಾತನ್ನ ಹೇಳಿದ್ರು. ಅಂದ್ರೆ ನಾನು ನಾಯಕ, ಸಿದ್ದರಾಮಯ್ಯನವರು ಕೂಡ ಒಬ್ಬ ಶಾಸಕರಷ್ಟೇ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದೇ ಎಲ್ಲಾದ್ರೂ ಕೆರಳಿಸ್ತಿದೆಯಾ ಅಥವಾ ಬೇರೆ ತರದ ಆಟಕ್ಕೆ ಒಂದು ಮುನ್ನುಡಿ ಬರಿತಾ ಇದೆಯಾ ಅನ್ನುವಂಥದ್ದು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಈ ಡಿ ಕೆ ಶಿವಕುಮಾರ್ CM ಆದಮೇಲೆ 2 ಬಾರಿಯ 3 ಬಾರಿಯ ಲಿಸ್ಟ್ಗಳು ಬದಲಾವಣೆ ಆಗಿರ್ತಕ್ಕಂಥದ್ದು, ತಿದ್ದುಪಡಿ ಆಗಿರ್ತಕ್ಕಂಥದ್ದು, ಅಲ್ಲಿ ಬೇರೆ ಬೇರೆ ಹೆಸರುಗಳು ಬಂದು ಸೇರ್ಕೊಂಡಿರ್ತಕ್ಕಂಥದ್ದು, ಮಹಿಳೆಯರಿಗೆ ಆದ್ಯತೆ ಕೊಡದೇನೆ ಇರತಕ್ಕಂಥದ್ದು, ಮತ್ತು ಎರಡೂ ಬಣದವರು, ಸಿದ್ದರಾಮಯ್ಯನವರು ಬಣದವರು ಮತ್ತು DKG ಅವರು ಪಟ್ಟಣ ಹಿಡಿದುಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಸುಳಿಗಳನ್ನ, ಒಳಮರ್ಮಗಳನ್ನ, ಅಲ್ಲಿರ್ತಕ್ಕಂಥ ಗೊಂದಲಗಳನ್ನ ಹೊರಗಡೆ ಹಾಕ್ತಾ ಇದೆ. ಹಾಗಾದ್ರೆ ಹೇಗೆ ಇದು ಈಗ ಇದು ಒಳಸುಳಿಗಳಲ್ಲ, ಇದು ಇವೆಲ್ಲ ಯಾವ ರೀತಿ ಅಂದ್ರೆ ಸರ್, ನೋಡಿ, ಈ ಸರ್ಕಾರ ಬಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಹೆಚ್ಚು ಕಮ್ಮಿ 2 ತಿಂಗಳಾಯ್ತು. 2 ತಿಂಗಳಲ್ಲಿ 10 ದಿನದ ಅವರ ಅಧಿವೇಶನನೂ ಮುಗೀತು. ಮುಜುಗರಗಳು ಯಾವ ರೀತಿ ಸರ್ಕಾರಕ್ಕೆ ತಟ್ತವೆ ಅನ್ನುವಂಥದ್ದು ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಒಂದು ದೊಡ್ಡ ಅವ್ಯವಹಾರ ಬಯಲಿಗೆ ಬಂತು. ಇನ್ನೂವರೆಗೂ ಒಂದೇ ಒಂದು ದೂರು ದಾಖಲಾಗಲಿಲ್ಲ.
ಒಂದು ದೂರು ಇನ್ನೂವರೆಗೂ ದಾಖಲಾಗಿಲ್ಲ. ಅದಾದಮೇಲೆ ಪಟ್ಟಿ, ಮಂತ್ರಿಗಳ ಪಟ್ಟಿ ಬಂತು. ಅದರಲ್ಲಿ ಮಂಕಾಳು ವೈದ್ಯ ಭಟ್ಕಳ MLA ಹೆಸರನ್ನು ತೆಗೆದಾಕಿದ್ರು. ಹೌದು, ಅದು ಎರರ್ ಅಂತ ಅಂದರು, ಟೈಪೋ ಎರರ್ ಅಂದರು. ಅದಾದಮೇಲೆ ಗಾಯತ್ರಿ ಅವರು ಹೊಸ ಸೀರೆಗೀರೆ ತಗೊಂಡು ಇನ್ನೇನು ಉಟ್ಕೊಂಡು ಹೋಗ್ಬೇಕಪ್ಪ ಪ್ರಮಾಣ ವಚನ ಅನ್ನೋ ಟೈಮಿಗೆ ಅವ್ರ ಹೆಸರನ್ನು ತೆಗೆಸಾಕಿದ್ರು. ಇದು ಹೈಕಮಾಂಡ್ ಸೂಚನೆ ಅಂದರು. ಅದಾದಮೇಲೆ ನಾಗೇಂದ್ರನ್ ಮತ್ತೆ ವಾಪಸ್ ತಗೊಂಡ್ರು. ಯಾವ ಕಾರಣಕ್ಕೆ ನಾಗೇಂದ್ರನ ರಾಜೀನಾಮೆ ಪಡೆದಿದ್ರು? ಸರ್ಕಾರ ಹೇಳಿಲ್ಲ. ಹೇಳಿ ಸರ್ಕಾರ, ಹೌದು ವಾಲ್ಮೀಕಿ ಹಣವನ್ನ 187 ಕೋಟಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ನಾಗೇಂದ್ರನ್ ರಾಜೀನಾಮೆ ನಾನು ತಗೊಂಡ್ವಿ. ಓಕೆ, ಕರೆಕ್ಟ್. ಮತ್ತೆ ಯಾಕೆ ವಾಪಸ್ ತಗೊಂಡ್ರು? ಅವನನ್ನೇ ಮತ್ತೆ ಯಾಕೆ ತಗೊಂಡ್ರು ವಾಪಸ್ ಕ್ಯಾಬಿನೆಟ್ಗೆ? ಅದರಿಂದ ಕ್ಲೀನ್ ಚೀಟ್ ಏನಾದರೂ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಇಲ್ಲ, ಇನ್ನು ಸಿಕ್ಕಿಲ್ಲ. ಮತ್ತೆ ಯಾಕೆ ತಗೊಂಡ್ರು? ಅದ್ರ ಬಗ್ಗೆ ಉತ್ತರ ಕೊಡಬೇಕು. ಅಟ್ ದಿ ಸೇಮ್ ಟೈಮ್ ಪಾರ್ಲಿಮೆಂಟಲ್ಲಿ ಹೋರಾಟ ನಡೀತಲ್ಲ, ನೀಟ್ ಪರೀಕ್ಷೆ ವಿರುದ್ಧವಾಗಿ, ನೀಟ್ ಅಕ್ರಮಗಳ ವಿರುದ್ಧವಾಗಿ. ಆ ಒಂದು ಉದ್ದೇಶಕ್ಕಾಗಿ, ಆ ಒಂದು ಕೆಲಸಕ್ಕಾಗಿ ನಾವು ಇವತ್ತು ನರೇಂದ್ರ ಮೋದಿ, ಅಮಿತ್ ಶಾ ಅವರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಪ್ರಧಾನಿ ಅವರ ರಾಜೀನಾಮೆಯನ್ನು ಪಡೆದ್ರು. ಆ ಕೆಲಸನ ಇವ್ರು ಯಾಕೆ ಮಾಡಲಿಲ್ಲ? ಬಂಡತನ ಅಲ್ವಾ ಇದು? ಆಯ್ತು, ಈ ಬಂಡತನವನ್ನು ಮುಚ್ಕೊಳ್ಳಿಕ್ಕೆ ಇವರು ಯಾವ ರೀತಿ ಪಲಾಯನ ಮಾಡಿದ್ರು? ಒಂದು ದಿನ ಮೊದಲೇ ಸದನವನ್ನ ಮೊಟಕುಗೊಳಿಸಿದ್ರು. ಅಂದ್ರೆ ಈಗ ಅಧಿವೇಶನವನ್ನ ದಿಢೀರ್ ಅಂತ ಹೇಳಿ ಮೊಟಕುಗೊಳಿಸಿದ್ ಯಾಕೆ ಅನ್ನುವಂಥದ್ದನ್ನ ನೋಡಿದ್ರೆ ಅದು ಸರ್ಕಾರ ಹೇಳಬೇಕು. ಕಾರಣ ಹೇಳಿಲ್ಲ ಸರ್ಕಾರ. ನಾನು ಆ ಆದೇಶ ನೋಡಿದೆ. ಈ ಅಧಿವೇಶನವನ್ನ ಇವತ್ತಿಗೆ ನಾವು ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಲಾಗಿದೆ ಅನ್ನೋ ಥರದ್ದು ಇತ್ತು. ಕಾರಣ ಇಲ್ಲ, ಯಾಕೆ ಇವರು 2 ದಿನ ಮೊದಲೇ ಇದು ಮಾಡಿದ್ರು ಅನ್ನೋದ್ರ ಬಗ್ಗೆ ಕಾರಣ ಇಲ್ಲ. ಹೀಗಿದ್ದಾಗ ಈ ಸರ್ಕಾರ 2 ತಿಂಗಳಲ್ಲಿ DK ಶಿವಕುಮಾರ್ ಈ ರೀತಿಯ ಮುಜುಗರ, ಜೊತೆಗೆ ಅದಾನಿ ಅವ್ರನ್ನ ಮೊನ್ನೆ ಮೀಟ್ ಮಾಡಿದ್ದು, ಅದು ಕೂಡ ಇವತ್ತು ಸದನದಲ್ಲಿ ಚರ್ಚೆ ಆಗ್ಬೋದಿತ್ತು. ರಾಹುಲ್ ಗಾಂಧಿ ಅವರ ಉತ್ತರ ಯಾವ ರೀತಿ ಇರುತ್ತೆ ಅನ್ನೋದನ್ನ BJP ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಹಾಗಾಗಿ ಆ ಮುಜುಗರದಿಂದ ತಪ್ಪಿಸ್ಕೊಳ್ತಾರ ಏನು ವಿಚಾರನೋ. ಜೊತೆಗೆ ಈಗ ಹೊಸ ಸುದ್ದಿ ಬಂದಿರೋದು, ಮತ್ತೆ ಮಂತ್ರಿಮಂಡಲದಲ್ಲಿ ಬದಲಾವಣೆ ಆಗುತ್ತೆ ಅಂತ. ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ ಹಬೀಬ್, ಏನಂದ್ರೆ ಇಲ್ಲಿ DK ಶಿವಕುಮಾರ್ ಅವರಿಗೆ ತಮಗೆ ಬೇಕಾಗಿರುವಂತ ಕ್ಯಾಬಿನೆಟ್ ಅನ್ನ ರಚಿಸಿಕೊಳ್ಳಿಕ್ಕೆ ಸ್ವಾತಂತ್ರ್ಯ ಇಲ್ವಾ? ಹೈಕಮಾಂಡ್ ಎಲ್ಲದಕ್ಕೂ ಮೂಗು ತೋರಿಸ್ತಾ ಇದೆಯಾ? AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರಾದರೂ ಕೂಡ ಕರ್ನಾಟಕದಲ್ಲೇ ಕಾಂಗ್ರೆಸ್ ಇಷ್ಟು ಗೊಂದಲದ ಗೂಡಾಗಿದೆ ಅಂದರೆ ಇನ್ನು ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ? ಓಕೆ, ಹಾಗಾಗಿ ಕಾಂಗ್ರೆಸ್ ಯಾವ BJP ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂತ ಏನು ಹೋರಾಟ ಮಾಡ್ತಿದೆಯೋ ಅವರ ವಿರುದ್ಧ ಸಂಘಟಿತವಾಗಿ ಹೋರಾಟವನ್ನು ರೂಪಿಸ್ತಾ ಇರುವಂಥ ರಾಹುಲ್ ಗಾಂಧಿ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಯಾಕೆ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ? ಅಲ್ಲ, ಇದು ರಾಹುಲ್ ಗಾಂಧಿ ಗಮನಕ್ಕೆ ಬರ್ತಿದೆ ಅಂತ ತಮಗೆ ಅನ್ಸುತ್ತಾ? ಈ ಮಧ್ಯದಲ್ಲಿರ್ತಕ್ಕಂಥ ಉಸ್ತುವಾರಿಗಳು ಏನಾದ್ರು ರಂದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ, KC ವೇಣುಗೋಪಾಲ್ ಇದ್ದಾರೆ, ನಮ್ಮ ಖರ್ಗೆ ಸಾಹೇಬ್ರು ಇದ್ದಾರೆ, ಇವರೇ ಸೇರ್ಕೊಂಡು ರಾಹುಲ್ ಗಾಂಧಿ ಗಮನಕ್ಕೆ ಬರ್ದೇನೆ ಏನಾದ್ರು ಆಟಗಳು ನಡೀತಾ ಇದೆಯಾ? ನೋಡಿ, ಇದು ಯಾವ ರೀತಿ ಕಾಂಗ್ರೆಸ್ ನಲ್ಲಿ ಆಗ್ಲಿ ಬಿಜೆಪಿಯಲ್ಲಿ ಆಗ್ಲಿ ಬಣ ಬಡಿದಾಟ ಯಾವ ರೀತಿ ಇರುತ್ತೆ ಅಂದ್ರೆ ನಿಶ್ಚಿತ. ಈಗ ಸಿದ್ದರಾಮಯ್ಯನವ್ರ ಬಣ ಈ ಕಡೆ DK ಶಿವಕುಮಾರ್ ಬಣ. DK ಶಿವಕುಮಾರ್ ಬಣ ಸುರ್ಜೇವಾಲಾ ಅವ್ರ ಮುಖಾಂತರ ಹೈಕಮಾಂಡ್ಗೆ ಹೋಗುತ್ತೆ. ಸಿದ್ದರಾಮಯ್ಯನವ್ರ ಬಣ KC ವೇಣುಗೋಪಾಲ್ ಮುಖಾಂತರ ಹೈಕಮಾಂಡ್ ಹೋಗುತ್ತೆ. ಹೈಕಮಾಂಡ್ ಅಂದ್ರೆ ಯಾರು? KC ವೇಣುಗೋಪಾಲ್ ಹೋಗುವಂತ ಹೈಕಮಾಂಡ್ ಯಾರು? ರಾಹುಲ್ ಗಾಂಧಿ. ಸುರ್ಜೇವಾಲಾ DK ಶಿವಕುಮಾರ್ ಹೋಗುವಂತ ಹೈಕಮಾಂಡ್ ಯಾವುದು? ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಲ್ವಾ? ಅಲ್ಲಿನೂ ಕೂಡ ಏನಂದ್ರೆ ಇದು ಬಣದಲ್ಲೇ ಇದೆ. ಇಲ್ಲಿನೂ ಬಣ, ಅಲ್ಲಿನೂ ಬಣ. ಹಾಗಾಗಿ ಈ ಬಣಗಳ ನಡುವೆ ಒಂದು ಕನ್ಕ್ಲೂಷನ್ ಬರಬೇಕು, ಒಂದು ರೀತಿ ಒಂದೇ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋಂಥದ್ದು ಕಷ್ಟ ಆಗ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಉದ್ದೇಶ ಏನೋ ಬೇರೆ ಇದೆ ಅಂತ ಅನ್ಸುತ್ತೆ ಕಾಂಗ್ರೆಸ್. ಅಲ್ಲ, ಬಹಳ ಮುಖ್ಯವಾಗಿ ಒಂದು ಮಾತನ್ನ ನಾನು ಅವರು ಸದನದ ಪ್ರಸ್ತಾಪ ಮಾಡಿದ್ರು, ಯಾಕೆ ಒಂದಿನ ಅನ್ನೋಂಥದ್ದು. ನಾವು ನಿನ್ನೆವರೆಗೂ ಕೂಡ ನಾವು ನೋಡ್ತಾ ಇದ್ವಿ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯನೂ ಮಾಡ್ತಾ ಇದ್ವಿ. ಆದ್ರೆ ಮಧ್ಯದಲ್ಲಿ ಆರ್ ಅಶೋಕ್ ಕೂಗ್ತಾ ಇದ್ರು, ಅದಾನಿಗೂ DK ಶಿವಕುಮಾರ್ ಏನ್ ಭೇಟಿಯ ಉದ್ದೇಶ ಹೇಳಿ, ಏನ್ ದುಡ್ಡು ಹೊಡಿತಿದ್ದೀರಾ, ಏನದ್ ಮಾಡ್ತಿದ್ದೀರಾ ಅನ್ನೋಂಥದ್ದನ್ನ ಆರ್ ಅಶೋಕ್ ಅವರು ಕೂಗಿ ಹೇಳ್ತಾ ಇದ್ರು. ಆದ್ರೆ ಅವ್ರ ಮೇಲೆ ಕ್ಯಾಮ್ರಾ ಫೋಕಸ್ ಆಗಿರ್ಲಿಲ್ಲ, ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಅವ್ರು ಅದನ್ನ ಆ ವಿಚಾರ ಏನಾದ್ರು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರಾ ಈಗ? ಯಾಕಂದ್ರೆ ಇಡೀ ರಾಜ್ಯದ ತುಂಬಾ, ದೇಶದ ತುಂಬಾ ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ DK ಶಿವಕುಮಾರ್ ವಿಲ್ ಬಿ ನೆಕ್ಸ್ಟ್ BJP CM ಫಾರ್ ಕರ್ನಾಟಕ ಅನ್ನುವಂತ ಚರ್ಚೆ ನಡೀತಾ ಇದೆ. ಹಾಗಾಗಿ ಇದು ಬರುತ್ತಾ ಚರ್ಚೆ? ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಇವೆರಡೂ ರಾಜಕೀಯ ಪಕ್ಷಗಳು, ಇವೆರಡೂ ದೇಶಕ್ಕೆ ಎಷ್ಟು ದೊಡ್ಡ ಕಂಟಕ, ಎರಡೂ ದೇಶಕ್ಕೆ ಎಷ್ಟು ಮಾರಕ ಅಂದ್ರೆ ಅಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾತಾಡುವಾಗ ಆಟೋಮೆಟಿಕ್ಲಿ ಮೈಕ್ ಆಫ್ ಆಗ್ಬಿಡುತ್ತೆ. ಹೌದೌದು. ಮೋದಿ ಅಮಿತ್ ಶಾ ವಿರುದ್ಧ ಏನಾದ್ರೂ ಮಾತಾಡಬೇಕು ಅಂದಾಗ ಆಟೋಮೆಟಿಕ್ಲಿ ಮೈಕ್ ಆಫ್ ಆಗ್ಬಿಡುತ್ತೆ. ಇಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತಾಡುವಾಗ ಅವ್ರನ್ನ ಫೋಕಸ್ಸೇ ಮಾಡಲ್ಲ, ಕ್ಯಾಮ್ರಾ ತೋರಿಸೋದೇ ಇಲ್ಲ. ಓಕೆ, ಅಂದ್ರೆ ಇವೆಲ್ಲ ತಂತ್ರಗಳು, ತಂತ್ರ ಅಲ್ಲ ಕುತಂತ್ರ ಅಂತ ಕರೆಕ್ಟ್ ವರ್ಡ್, ಕುತಂತ್ರಗಳಿವೆಲ್ಲ. ಇಂಥ ಸಂದರ್ಭದಲ್ಲಿ ಎರಡೂ ವಿರೋಧ ಪಕ್ಷಗಳು
ಕರ್ನಾಟಕದ ವಿಚಾರಕ್ಕೆ ಮತ್ತೆ ಬರೋದಾದ್ರೆ ಹಬೀಬ್, ಈ ಪಕ್ಷಗಳು ಬಣಗಳು ಹೈಕಮಾಂಡ್ನ ಕಪಿಮುಷ್ಟಿಯಲ್ಲಿ ಯಾವ ರೀತಿ ಸಿಲುಕ್ತಾ ಇದಾವೆ ಅಂದ್ರೆ ಸೇಮ್ ಸಿಚುವೇಶನ್ ಬಿಜೆಪಿಯಲ್ಲೂ ಇದೆ. ಓಕೆ. ವಿಜೇಂದ್ರನ್ ಅಧ್ಯಕ್ಷ ಅಂತಾರೆ, ಅವ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ವಿಜೇಂದ್ರನ್ ವಿರುದ್ಧ ಮಾತಾಡೋರ್ನ ಎತ್ಕಟ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಂತಾರೆ, ಅವ್ರಿಗೆ ಅಧಿಕಾರ ನಡೆಸ್ಲಿಕ್ಕೆ ಬಿಡ್ತಾ ಇಲ್ಲ. ಅವ್ರನ್ನ ಚೇಂಜ್ ಮಾಡಿ ಇವ್ರನ್ನ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಸಾರ್ವಜನಿಕರು ಯಾವ ರೀತಿ ಅರ್ಥೈಸ್ಕೋಬೇಕು ಅಂದ್ರೆ, ನಾವು ಮತ ನೀಡೋವರೆಗೂ ಮಾತ್ರ ನಮ್ದು. ಮತ ನೀಡಿದ ಮೇಲೆ ನಾವು ಹೈಕಮಾಂಡ್ಗೆ ಅಗ್ರಿಮೆಂಟ್ ಬರೆದು ಕೊಟ್ಟಂಗೆ, ನಮ್ಮ ಪವರ್ ಆಫ್ ಅಟಾರ್ನಿ ಹೈಕಮಾಂಡ್ಗೆ ಕೊಟ್ಟಂಗೆ. ನೀವೇನ್ ಬೇಕಾದ್ರೂ ತೀರ್ಮಾನ ಮಾಡಿ, ನೀವು ಯಾವಾಗ ಬೇಕೋ ಅವಾಗ ಬನ್ನಿ, ಏನ್ ಬೇಕೋ ಸೂಟ್ ಕೇಸ್ ಬೇಕಾ, ಬ್ಯಾಗ್ ಬೇಕಾ, ಏನ್ ಬೇಕಾ ನೀವು ತಗೊಂಡೋಗಿ, ನಿಮ್ಗೆ ಬೇಕಾದವ್ರನ್ನ ಅಲ್ಲಿ ಮಿನಿಸ್ಟರ್ ಮಾಡಿ, 5 ವರ್ಷ ನಿಮ್ಗೆ GPA ನಾವು ಬರೆದು ಕೊಡ್ತೀವಿ, ಪವರ್ ಆಫ್ ಅಟಾರ್ನಿ ನಿಮ್ಗೆ ಬರೆದು ಕೊಡ್ತೀವಿ ಅನ್ನೋ ತರ. ಹಾಗಾಗಿ ಈ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಪತನ ಸನ್ನಿಹಿತ ಅನ್ನುವಂಥ ಮಾತುಗಳು ಏನು ಬಂತು, ನಿಶ್ಚಿತ ಅವಾಗೇನು ನೀವು ರೈಸ್ ಮಾಡಿದ್ರಿ, ಎಲ್ಲೋ ಒಂದು ಕಡೆ ನನಗೂ ಹಂಗೆ ಅನಿಸ್ತಾ ಇದೆ. ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದು, ಮೊನ್ನೆ CLP ಮೀಟಿಂಗಿಗೆ 50 ಜನ ಶಾಸಕರು ಬರದೇ ಇರೋದು, ಆಮೇಲೆ ತೀರಾ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳು, ಸತೀಶ್ ಮತ್ತೆ ಯತೀಂದ್ರ ಮೀಟ್ ಆಗಿರೋದು, ಆಮೇಲೆ JDS ಸದಸ್ಯರು ಮೀಟಿಂಗ್ ಮಾಡ್ತಾ ಇದ್ದಂಥ ಹೋಟೆಲ್ಗೆ ದಿಢೀರ್ನೆ ಸಿದ್ದರಾಮಯ್ಯನವರು ಭೇಟಿ ನೀಡಿರೋದು, ಇವೆಲ್ಲ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ರಾಜಕಾರಣ ಮತ್ತೊಂದು ದಿಕ್ಕಿನತ್ತ ಹೊರಳಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಕೆ ಎನ್ ರಾಜಣ್ಣ ಅವ್ರ ಮಗನೂ ಕೂಡ ರಾಜೇಂದ್ರ ಅವರು ದೇವೇಗೌಡರನ್ನ ಹೋಗಿ ಭೇಟಿ ಮಾಡಿ ಬರ್ತಾರೆ. ಬೀಂಗೆ ಕಾಂಗ್ರೆಸ್ MLC ದೇವೇಗೌಡ ಅವರನ್ನ ಹೋಗಿ ಭೇಟಿ ಮಾಡಿ ಬರುವಂತದ್ದು ಎಲ್ಲೋ ಬೇರೆ ಪರ್ಯಾಯ ಮಾರ್ಗ ಕಂಡುಕೊಳ್ತಾ ಇದೆಯಾ ಅನ್ನೋಂಥದ್ದು ಹೇಮಂತ್ ಹೇಳೋ. ಅಂದ್ರೆ ಸರ್, ಇಲ್ಲಿ ಒಂದು ದಿನ ಮುಂಚಿತವಾಗಿ ಸದನವನ್ನ ಏನು ಮೊಟಕುಗೊಳಿಸುವಂತ ಒಂದ್ ಕಡೆ ಆದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು, ಅಥವಾ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಗಿದ್ದು, ಅದಾನಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತಹ ವಿಚಾರ. ಎಲ್ಲ ಒಂದ್ ಕಡೆ ಅದರಿಂದ ಮುಜುಗರಕ್ಕೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕ್ರಮವನ್ನ ತೆಗೆದುಕೊಂಡ್ರ ಹೇಗೆ? ಖಂಡಿತ. ನಾನು ಹೇಳಿದೆ, ಅಶೋಕ್ ಅವರು ಕೂಗ್ತಾ ಇದ್ರು ಅಧಿವೇಶನದಲ್ಲಿ, ಅದಾನಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ ರಹಸ್ಯ ಏನು, ಹೊರಗಡೆ ಬಂದ್ಬಿಡ್ತೀರಿ, ದುಡ್ಡು ಹೊಡೆದು ಬಿಡ್ತೀರಾ, ನೀವು ಪಾರ್ಕ್ ಹಾಳು ಮಾಡ್ತಿದ್ದೀರಾ, ಎಲ್ಲ ಜನಗಳ ಮುಂದೆ ಬರಬೇಕು, ನಮ್ಮನ್ನು ತೋರಿಸ್ತಾ ಇಲ್ಲ ಅಂತಂದೇಳಿ ಲಿಟ್ರರಿ ಕೂಗ್ತಾ ಇದ್ರು ಅಶೋಕ್ ಅವರು. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅವರು ಅವ್ರ ಮೇಲೆ ಫೋಕಸ್ ಮಾಡಲಿಲ್ಲ, ಅವ್ರ ಮಾತುಗಳಿಗೆ ಆದ್ಯತೆಯನ್ನು ಕೊಡ್ಲಿಲ್ಲ. ಅವ್ರ ಪಾಪ ಯಾವುದೋ ಒಂದು ಕ್ಷಣದಲ್ಲಿ ಅವ್ರನ್ನ ತೋರಿದಾಗ ಹೇಳಿಬಿಟ್ರು, ಅದು ಯಾರು ನಮ್ಮ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಪ್ರತಿಪಕ್ಷದ ಮೇಲೆ ಅವ್ರನ್ನ ಒದ್ದು ಹೊರಗೆ ಹಾಕಿ ಅನ್ನುವಂಥ ಮಾತನ್ನ ಹೇಳಿದ್ರು ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇದು ದೊಡ್ಡ ತಿರುವು ಪಡ್ಕೋಬಹುದು, ಅಥವಾ ಈ ವಿಚಾರ ನಾಗೇಂದ್ರ ವಿಚಾರದ ಜೊತೆಗೆ ಅದಾನಿ ವಿಚಾರ ಪಟ್ಟು ಹಿಡಿದು ಕೂತ್ಕೋಬಹುದು ಅನ್ನುವಂಥ ಒಂದು ತಂತ್ರಗಾರಿಕೆಯಿಂದ ಹೆದರಿ ಏನಾದ್ರೂ ಮೊಟಕುಗೊಳಿಸಿದ್ರ ಅಲ್ಲ. ಅದು ಕರೆಕ್ಟ್. ಈಗ ಅವ್ರನ್ನ ಏನು ಅವರು ಶಬ್ದವನ್ನ ಪ್ರಯೋಗ ಮಾಡಿದ್ರಲ್ಲ, ಅಶೋಕ್ ಅವ್ರನ್ನ ಒದ್ದು ಹೊರಗಾಕಿ, ಕ್ಯಾಮ್ರಾ ಯಾರು ಇಟ್ಕೊಂಡಿದ್ದಾರೆ ಇಲಾಖೆಯವ್ರನ್ನ, ಅದೇ ವಾಕ್ಯವನ್ನ ಅದೇ ಮಾತುಗಳನ್ನು ಅವ್ರು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾರ? ರಾಹುಲ್ ಗಾಂಧಿ ಅವರ ಮೈಕ್ ಆಫ್ ಮಾಡಿದವ್ರನ್ನ ಒದ್ದು ಹೊರಗಾಕಿ ಅನ್ನುವಂಥ ಮಾತನ್ನ ಏನಾದ್ರೂ ಅಶೋಕ್ ಹೇಳ್ತಾರ? ಆಯ್ತಾ. ಈ ವಿಚಾರಕ್ಕೆ ಬರೋದಾದ್ರೆ, ಸರ್ಕಾರ ಯಾಕೆ ಮತ್ತೆ ಈಗ ಯಾವುದು ಮಂತ್ರಿಗಳ ಬದಲಾವಣೆಗೆ ಕೈ ಹಾಕ್ತಾ ಇದೆ, ಈಗ ಏನ್ ನಡೀತಾ ಇದೆ ಬೆಳವಣಿಗೆ, ಯಾಕೆ ಕೈ ಹಾಕ್ತಾ ಇದೆ ಅಷ್ಟು ಆತುರವಾಗಿ? ಯಾಕೆ ಹಾಗಾದ್ರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತು? ಅಧಿವೇಶನವನ್ನ ಈ ಮೊದಲೇ ಘೋಷಣೆ ಮಾಡಿದ್ರಿಂದ ತೀರಾ ತುರ್ತಾಗಿ ಅವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಲೇಬೇಕಿತ್ತು. ಹಂಗಾಗಿ ಏನಾದ್ರೂ ಇವ್ರು ಮಾಡ್ಕೊಂಡು ಬೀಸೋದೊಣೆಯಿಂದ ತಪ್ಪಿಸ್ಕೊಂಡ್ರ? ಅಧಿವೇಶನ ಮುಗಿಯೋರ್ಗು ಸುಮ್ಮನೆ ಆಮೇಲೆ ನೋಡೋಣ ಅಂತ ಏನಾದ್ರೂ ಹೈಕಮಾಂಡ್ ಮಾತು ಕೊಟ್ಟಿತ್ತ? ಈ ರೀತಿ ಹಲವು ಎಕ್ಸಾಂಪಲ್ಗಳನ್ನ ನಾವು ನೋಡಿದೀವಿ. ಯಾವಾಗ ಕಾಂಗ್ರೆಸ್ನಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಹೇಳಿದಾಗ ಚಳಿಗಾಲದ ಅಧಿವೇಶನವನ್ನ ಬೆಳಗಾವಿಯಲ್ಲಿ ಕರೀತಾರೆ. ಅವಾಗ ಹೈಕಮಾಂಡ್ ಸೂಚನೆ ಕೊಟ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಇಡ್ಲಿ ತಿಂದು ಬಂದ್ರು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಬಿಟ್ಟು ನಾಟಿ ಕೋಳಿ ತಿಂದು ಬಂದ್ರು. ಅದು ಅಧಿವೇಶನ 2 ದಿನ ಮೊದಲು. ಈ ಅಧಿವೇಶನದ 2 ದಿನ ಮೊದಲು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಹಂಗಾದ್ರೆ ವಿರೋಧ ಪಕ್ಷಗಳ ಕಿವಿಗೆ ಹೂವಿಡ್ಲಿಕ್ಕೆ, ಜನರ ಕಣ್ಣಿಗೆ ಮಂಕು ಬೂದಿಯನ್ನು ಇರಿಸಲಿಕ್ಕೆ ಕಾಂಗ್ರೆಸ್ನವರು ಈ ತರ ಏನಾದ್ರೂ ತಂತ್ರಗಳನ್ನ ಪ್ರತಿ ಬಾರಿ ಮಾಡ್ತಾ ಇದ್ದಾರಾ? ಅಂದ್ರೆ ಸರ್, ಇದು ಎಷ್ಟು ದಿನ ವರ್ಕೌಟ್ ಆಗುತ್ತೆ, ಹೇಗೆ ವರ್ಕೌಟ್ ಆಗುತ್ತೆ? ಅಲ್ಲ, ಈ ಸರ್ಕಾರದ ಮೇಲೆ ಅಥವಾ ಪಕ್ಷದ ಮೇಲೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ, ಇದು ಡ್ಯಾಮೇಜ್ ಕಂಟ್ರೋಲ್ ಹೇಗೆ? ನೋಡಿ ಮೇಡಮ್, ಈಗ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಂದ್ರೆ, ಯಾವ ಸರ್ಕಾರ ಬಂದರೂ ಕರ್ನಾಟಕದ ಸ್ಥಿತಿ ಹಿಂಗೆ ಅನ್ನುವಂಥದ್ದು ಅಂತ ಅರ್ಥ ಆಗ್ಬಿಟ್ಟಿದೆ ಎಲ್ರಿಗೂ. BJP ಬಂತಂದ್ರೆ 3 ಜನ ಮುಖ್ಯಮಂತ್ರಿಗಳು ಬದಲಾಗ್ತಾರೆ. ಕಾಂಗ್ರೆಸ್ ಬಂತಂದ್ರೆ ಈ ತರ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಈ ತರ ಮಾಡ್ಕೋತಾರೆ, ಬಹುಮತ ಕೊಟ್ಟರು. ಆಯ್ತಾ? ಹಾಗಾಗಿ ಯಾವ ಬಂದ್ರೂ ಸರ್ಕಾರದ ಮೇಲೆ ಇದೇ ರೀತಿ ಪರಿಣಾಮ. ಇನ್ನು ಜನರ ಮೇಲೆ ಯಾವ ರೀತಿ ಪರಿಣಾಮ ಅಂದ್ರೆ, ಯಾವುದೇ ಸರ್ಕಾರ ಬಂದರೂ ಜನರು ದುಡಿಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ. ಯಾವ ಸರ್ಕಾರ ಬಂದ್ರೂ ಅಷ್ಟೇ, ದುಡಿಬೇಕು, ಟ್ಯಾಕ್ಸ್ ಕಟ್ಟಬೇಕು. ಈ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರೋರು BJP ಸರ್ಕಾರ ಬಂದರೆ ಕೇಸ್ ಹಾಕಿಸ್ಕೋಬೇಕು, ಜೈಲಿಗೆ ಹೋಗ್ಬೇಕು.
ಅದೇ BJP ಪರವಾಗಿ ಕೆಲಸ ಮಾಡಿರೋರು ಕಾಂಗ್ರೆಸ್ ಸರ್ಕಾರ ಬಂದರೆ ಕೇಸ್ ಹಾಕ್ಸ್ಕೋಬೇಕು. ಹಾಗಾಗಿ ಯಾವ ಸರ್ಕಾರ ಬಂದ್ರೂ ಅಷ್ಟೇ ಜನರ ಜೀವನ ಮಟ್ಟ ಸುಧಾರಿಸಲ್ಲ. ಯಾವ ಸರ್ಕಾರ ಬಂದರೂ ಅಷ್ಟೇ ಗೌರ್ಮೆಂಟ್ ಲ್ಯಾಂಡ್ ಯಾವುದು ಒಂದು ಸರ್ಕಾರಕ್ಕೆ ಉಳಿಯಲ್ಲ. ಮತ್ತೆ ಸರ್, ನೀವು ಹೇಳ್ತಾ ಇದ್ರಿ ಪ್ರತಿಪಕ್ಷ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ಇದರ ಲಾಭವನ್ನು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ. ಯಾಕಂದ್ರೆ ಅವ್ರದೇ ಪಕ್ಷದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ, ಅದನ್ನ ಬಗ್ಗೆ ಹಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರವನ್ನು ಹೇಗೆ ಪ್ರಶ್ನೆ ಮಾಡುತ್ತೆ, ಯಾವ ರೀತಿ ಈ ಲಾಭವನ್ನು ಪಡ್ಕೊಳ್ಳುತ್ತೆ ಅದು ಅಂತ ನೋಡಿ. ಈ ಪ್ರಶ್ನೆಗಳು ಬಂದಾಗ ನಂಗೆ ಯತ್ನಾಳ್ ತುಂಬಾ ಚೆನ್ನಾಗಿ ನೆನಪಾಗ್ತಾರೆ ಸದನದಲ್ಲಿ. ಅವರು DK ಶಿವಕುಮಾರ್ ವಿರುದ್ಧನೂ ಮಾತಾಡ್ತಾರೆ, ಈ ಕಡೆ BJP ಅವ್ರ ವಿರುದ್ಧನೂ ಮಾತಾಡ್ತಾರೆ. ಓಕೆ, ಆವಾಗ ನಾನು ಹೇಳ್ದಂಗೆ ಸಂಸದೀಯ ಪಟುಗಳು ಅನ್ನೋರಿದ್ದಾಗ, ವಿರೋಧ ಪಕ್ಷದಲ್ಲಿ ಸಂಸದೀಯ ಪಟುಗಳಿದ್ದಾಗ ಅವರ ಆಡಳಿತ ಪಕ್ಷದ ಲೋಪದೋಷಗಳನ್ನು, ಆಡಳಿತದಲ್ಲಿ ಆಗುವಂಥ ತಪ್ಪುಗಳನ್ನು ಎತ್ತಿ ತೋರಿಸ್ತಾರೆ. ಹಾಗೆ ಬಿಜೆಪಿಯಲ್ಲಿ ಯಾರಿದ್ದಾರೆ, ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಈಗ ಯಾರಿದ್ದಾರೆ ಬಿಜೆಪಿಯಲ್ಲಿ ಆ ಥರ ಇರೋಂಥವ್ರು ಯಾರಿದ್ದಾರೆ? ಯಾರೂ ಇಲ್ಲ. CT ರವಿ ವಿಧಾನಸಭೆಯಲ್ಲಿಲ್ಲ, ವಿಧಾನ ಪರಿಷತ್ನಲ್ಲಿದ್ದಾರೆ. ಓಕೆ, ಯಾರಿದ್ದಾರೆ BJP ನಾಯಕರು? JC ಮಾಧುಸ್ವಾಮಿ ಇಲ್ಲ. 2008ರಲ್ಲಿ, ಆಮೇಲೆ 2000 ಇದು ಯಾರು ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದು 2021ರಲ್ಲಿ. ಅವು 2 ಬಾರಿ ಯಡಿಯೂರಪ್ಪನವರ ಸರ್ಕಾರವನ್ನು ಅಷ್ಟು ಲೀಲಾಜಾಲವಾಗಿ ಸಮರ್ಥಿಸಿಕೊಂಡಿದ್ದು JC ಮಾಧುಸ್ವಾಮಿ. ಅವರು ಇವತ್ತು ಶಾಸಕರಲ್ಲ, ಇಲ್ಲ ಅಂಥವ್ರಿಲ್ಲ. ಅಂಥವ್ರಿಂದ ಮಾತಾಡೋರು ಯಾರು? ಈಗ ಯಾರಿದ್ದಾರೆ MLAಗಳಲ್ಲಿ? BJPಯಲ್ಲಿ ಯಾರಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ? ಅಂಥವ್ರಿಂದ ಏನು ಮಾತಾಡೋದನ್ನು ನೀವು ನಿರೀಕ್ಷೆ ಮಾಡ್ತೀರಿ ಅಲ್ವಾ? ಹಾಗಾಗಿ BJP ಪ್ರಬಲ ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಾಗೆಯೇ ಕಾಂಗ್ರೆಸ್ ಕೂಡ BJP ಕೇಳೋರೇ ಇಲ್ಲ ಅನ್ನೋ ಥರ ಕಾಂಗ್ರೆಸ್ನವ್ರಿಗೆ ಅನಿಸ್ತಾ ಇದೆ. ಅದು ಅಲ್ಲದೆ DK ಶಿವಕುಮಾರ್ ಬಂದ ಮೇಲೆ DK ಶಿವಕುಮಾರ್ ಮತ್ತು ವಿಜೇಂದ್ರ ಅವರ ಹೊಂದಾಣಿಕೆ, ಕಾಂಪ್ರಮೈಸ್, ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟ್ ಅನ್ನೋಂಥದ್ದು ಏನು ಬಂತು, ಈ ರೀತಿ ಮಾತುಗಳು ಬಂದಾಗ BJPಗೆ ನಡೆದುಕೊಳ್ಳುವಂಥ ರೀತಿಯನ್ನು ನೋಡಿದರೆ ಇದು ನಿಜ ಏನು ಅಂತ ಅನ್ಸುತ್ತೆ. DK ಶಿವಕುಮಾರ್ ಅವರಿಗೆ ಲಂಗು ಲಗಾಮ್ ಇಲ್ಲದೆ ಅವ್ರ ಗಾಡಿಯನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತಾ ಇದೆ. ಅಲ್ಲ, ಈಗ 8-10 ದಿನಗಳ ಕಾಲ ಅಧಿವೇಶನ ನಡೀತು. ಯಾಕೆ ಬಿಜೆಪಿ ಯಾವುದೇ ಜನಪರ ವಿಚಾರಗಳನ್ನ ಎತ್ಕೊಳ್ಳಿಲ್ಲ? ಕೇವಲ ನಾಗೇಂದ್ರಗೆ ಯಾಕೆ ಜೋತು ಬಿದ್ದುಬಿಟ್ರು? ಪ್ರತಿದಿನ ಪ್ರತಿಭಟನೆ. ಇವತ್ತು ಸ್ವತಃ DK ಶಿವಕುಮಾರ್ ಅವರೇ ಮೀಡಿಯಾಕ್ಕೆ ಹೇಳಿದ್ದಾರೆ, ಏನು ಗೊತ್ತಾ, ಪ್ರತಿಪಕ್ಷಗಳ ನಮಗೆ ಅಧಿವೇಶನ ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ, ಯಾವುದೇ ಜನಪರ ಚರ್ಚೆಗಳನ್ನ ಮಾಡಲಿಲ್ಲ. ಬಿಡದಿ ಬಗ್ಗೆ ಚರ್ಚೆ ಮಾಡಿದ್ರೆ ನಾನು ಮಾತಾಡ್ತಿದ್ದೆ, ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಿದ್ರೆ ನಾನು ಮಾತಾಡ್ತಿದ್ದೆ, ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ರೆ ನಾನು ಮಾತಾಡ್ತಿದ್ದೆ, ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಲಿಲ್ಲ, ಯಾವುದೂ ಮಾತಾಡ್ಲಿಲ್ಲ. ಬರೀ ಸದನ ಹಾಳು ಮಾಡೋದಕ್ಕೆ ಇವರು ಮುಂದಾಗ್ಬಿಟ್ರು ಅನ್ನೋಂಥ ಒಂದು ಆರೋಪವನ್ನು ಹೇಳ್ತಾರೆ. ನೋಡಿ, ಇವ್ರದ್ದು ಕೂಡ ಅತಿ ಆಯ್ತು ಅಂತ ಅನಿಸ್ಲಿಲ್ಲ ಪ್ರತಿಪಕ್ಷವಾಗಿ? ನೋಡಿ, ಪ್ರತಿಪಕ್ಷವಾಗಿ ಕರ್ನಾಟಕದಲ್ಲಿ BJP ದತಿ ಆಯ್ತಾ ಅಥವಾ ಪ್ರತಿಪಕ್ಷವಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ದತಿ ಆಯ್ತಾ ಅಂತ ಆಮೇಲೆ ಮಾತಾಡೋಣ. ಓಕೆ, ಈಗ ಬಿಡದಿ ಟೌನ್ಶಿಪ್ ವಿಚಾರ ಮಾತಾಡಿದ್ರೆ ಉತ್ತರ ಕೊಡ್ತಿದ್ದೆ. ಬಿಡದಿ ಟೌನ್ಶಿಪ್ ವಿಚಾರ ಯಾರು ಹೋರಾಟ? ಅದು ರೈತರ ಹೋರಾಟ. ರೈತರ ಹೋರಾಟ ಅಂದ್ರೆ ರಾಜಕೀಯವಾಗಿ ಯಾರು ಹೋರಾಟ? JDS ಹೋರಾಟ, ನೋ ಡೌಟ್ ಅಲ್ವಾ? ಬಿಡದಿ ಟೌನ್ಶಿಪ್ಗೆ ಚರ್ಚೆಗೆ ಅವಕಾಶ ಕೊಟ್ಟು ಅಲ್ಲೇನಾದ್ರೂ ಸದನದಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ತೀರ್ಮಾನ ಆಗಿ ಬಿಡದಿ ರೈತರಿಗೆ ಜಯ ಸಿಗೋದಿದ್ರೆ ಅದು ಯಾರು ಜಯ? ಅದು ಕ್ರೆಡಿಟ್ JDSಗೆ ಹೋಗ್ತಾ ಇತ್ತು ಅಲ್ವಾ? BJP ಅವರು ಅದಕ್ಕೆ ಅವಕಾಶ ಕೊಟ್ಟು ಕುಮಾರಣ್ಣನ ಕ್ರೆಡಿಟ್ ಹೋಗ್ಲಿಕ್ಕೆ ಯಾಕೆ ಅವರು ಅವಕಾಶ ಕೊಡ್ತಾರೆ? ಅದು ರಾಜಕಾರಣದ ತಂತ್ರಗಾರಿಕೆ ಅಲ್ಲ. ಹಂಗಾದ್ರೆ ಅಟ್ಲೀಸ್ಟ್ ವಿಚಾರ ಚರ್ಚೆಗಾದ್ರೂ ಬರ್ತಿತ್ತು. ಆದ್ರೆ ಅಟ್ಲೀಸ್ಟ್ ಇಲ್ಲಿ 8-10 ದಿನಾನು ಬರೀ ನಾಗೇಂದ್ರ ಜಾಪ ಆಗೋಯ್ತಲ್ಲ. ಆಯ್ತು ಸರ್, ತಲೆದಂಡನೂ ಆಗ್ಲಿಲ್ಲ. ಆಯ್ತು ಸರ್, ಈಗ ತಲೆದಂಡ ಆಗ್ಬೇಕಿತ್ತು, ಆಗ್ಬಾರ್ದು ಅನ್ನೋದು ಎರಡನೇ ವಿಚಾರ. ಇದೇ ರೀತಿ ಕಾಂಗ್ರೆಸ್ ಸಂಸತ್ನಲ್ಲಿ ನೀಟ್ ಅಕ್ರಮಗಳ ವಿರುದ್ಧ ಧರ್ಮೇಂದ್ರ ಪ್ರಧಾನ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಆಯ್ತಲ್ಲ ತಲೆದಂಡ ಆಯ್ತಲ್ಲ. ಅದು ಯಾರ್ದು ದೊಡ್ಡತನ? ಅದು ಎಲ್ಲ ಇಲ್ಲಿ ವಿಪಕ್ಷಗಳ ಹೋರಾಟಕ್ಕೆ ಸಿಕ್ಕ ಜಯ ಅಷ್ಟೇ. ಅದು ಇಲ್ಲಿ ವಿಪಕ್ಷಗಳ ಆಡಳಿತ ಪಕ್ಷದ ಬಂಡತನಕ್ಕೆ ಸಿಕ್ಕ ಜಯ, ಜೊತೆಗೆ ವಿಪಕ್ಷಗಳ ವೈಫಲ್ಯ. ಯಾಕಂದ್ರೆ ಏನು ರಿಸಲ್ಟೇ ಬರಲಿಲ್ಲ. ಅಲ್ಲ ಸರ್, ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ ಸರ್? ಅಲ್ಲ, ಬೇರೆ ವಿಚಾರಗಳನ್ನ ಚರ್ಚೆ ಮಾಡಬಹುದಾಯ್ತಲ್ಲ ಅನ್ನೋಂಥದ್ದು ಖಂಡಿತ. ಅಂದ್ರೆ ರಾಜಕೀಯವಾಗಿ ಈಗ ನೋಡಿ, ಮತ್ತು ಅದೇ ವಿಚಾರಕ್ಕೆ ಬರ್ತೀನಿ. ಈಗ ನಾಗೇಂದ್ರ ದುಡ್ಡು ತಿಂದಿರೋದು 187 ಕೋಟಿ. ಯಾರು ದುಡ್ಡದು? ಸಾರ್ವಜನಿಕರ ದುಡ್ಡು ಅಲ್ವಾ? ಈ 10 ದಿನ ಸದನ ಆಯ್ತು. ಒಂದು ದಿನ ಸದನ ನಡೀಲಿಕ್ಕೆ 1 ಕೋಟಿ 10 ಲಕ್ಷ ಖರ್ಚಾಗುತ್ತೆ. 10 ದಿನಕ್ಕೆ ಎಷ್ಟು ಖರ್ಚಾಯ್ತು? ಒಂದು 11 ಕೋಟಿ ಹತ್ರ ಅಲ್ವಾ? ಈ 11 ಕೋಟಿ ಯಾರು ದುಡ್ಡು? ನಮ್ ದುಡ್ಡು, ಜನರ ದುಡ್ಡು ಅಲ್ವಾ? ಈ ಅವಾಗ ಮೇಡಮ್ ಏನೋ ಜಾತ್ರೆ ಅಂತ ಏನೋ ಹೇಳ್ತಾ ಇದ್ರು, ಇದು ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅಷ್ಟೇ. ಸಾರ್ವಜನಿಕರ ದುಡ್ಡು, ರಾಜಕಾರಣಿಗಳ ಜಾತ್ರೆ. ದುಡ್ಡು ಹೊಡೆಯೋರು ರಾಜಕಾರಣಿಗಳು, ಜನರ ದುಡ್ಡನ್ನ, ಆ ಜನರ ದುಡ್ಡನ್ನ ಕಿಸೆಗೆ ಕೈಯಾಗಿ ದುಡ್ಡು ತಗೊಂಡು ಹೋರಾಟ ಮಾಡೋರು ಅದೇ ರಾಜಕಾರಣಿಗಳು. ಆದ್ರೆ ಒಂದೊಂದು ಸರ್ಕಾರದಲ್ಲಿ ಅವರ ಸ್ಥಾನಗಳು ಅದಲು ಬದಲಾಗಿರ್ತಾವ ಅಷ್ಟೇ. ಒಂದ್ಸರಿ ಕಾಂಗ್ರೆಸ್ನವ್ರು ಹೊಡೆದ್ರೆ BJP ಕೇಳ್ತಾರೆ, ಇನ್ನು BJP ಹೊಡೆದ್ರೆ ಕಾಂಗ್ರೆಸ್ನವ್ರು ಕೇಳ್ತಾರೆ. ಅದೇ ರಾಜಕಾರಣಿಗಳು ಜನರ ಜೇಬಿಗೆ ಕೈ ಹಾಕ್ತಾರೆ, ಕಿತ್ಕೋತಾರೆ. ನಮ್ಮ ಜನ ಮತ್ತೆ 5 ವರ್ಷ ಆದ್ಮೇಲೆ ಅವರೇ ನಮ್ಮ ಲೀಡರ್ ಅಂತ ಅವರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ.
ಸರ್ ಇಡೀ ಒಂದು ಇಡೀ ಅಧಿವೇಶನದಲ್ಲಿ JDS ಪಕ್ಷ ಇದೆ ಅಂತಾನು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾಗೇಂದ್ರ ಹೋರಾಟ ವಾರಗಟ್ಲೆ ಮಾಡಿದ್ರು ಬಿಜೆಪಿಯವರು, ಅಟ್ಲೀಸ್ಟ್ ಅವರ ಅಸ್ತಿತ್ವವನ್ನು ತೋರ್ಪಡಿಸ್ಕೊಂಡ್ರು. ಬಿಡದಿ ವಿಚಾರ ಚರ್ಚೆಗೆ ಬರಲಿಲ್ಲ. JDS ಪ್ರಮುಖ ಎರಡನೇ ಪ್ರತಿಪಕ್ಷವಾಗಿ ಏನ್ ಮಾಡ್ತಾ ಇದೆ, ಎಲ್ಲಿದ್ದಾರೆ, ಯಾಕೆ, ಯಾವ ಅವರ ತೀರ್ಮಾನ, ಯಾವ ರಾಜಕಾರಣ ಇದೆ ನೋಡಿ. ರಾಜಕಾರಣ ಅಂತ ಬಂದಾಗ ಮಾನದಂಡ ಏನು? ಜನರಿಗಾಗಿ ಹೋರಾಟ ಮಾಡೋದು. ಆಯ್ತು, ಈಗ ಅವರು ಎಲೆಕ್ಷನ್ ಟಿಕೆಟ್ ಕೊಡೋಕೆ ಮಾನದಂಡ ಏನು? ಜಾತಿ, ಹಣ, ನೋ, ಜನಪ್ರಿಯತೆ. ನೋ. ನೋಡಿ, ನೀವು ಜನರಿಗಾಗಿ ಹೋರಾಟ ಮಾಡೋದು ಯಾವಾಗ? ಆಯ್ಕೆಯಾಗಿ ವಿಧಾನಸಭೆಗೆ ಬಂದ ಮೇಲೆ. ಹೌದು. ಆಯ್ಕೆಯಾಗಿ ವಿಧಾನಸಭೆಗೆ ಬರಬೇಕು ಅಂದಾಗ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು. ಪಕ್ಷದ ಟಿಕೆಟ್ ಕೊಡುವಾಗಿರೋ ಮಾನದಂಡ ಏನು? ಜನಪ್ರಿಯತೆ, ಗೆಲ್ತಾರೆ ಅನ್ನುವಂತ ಭರವಸೆ. ಗೆಲ್ಲುವಂದೇ ಮಾನದಂಡ. ಹೌದೌದು. ಗೆಲ್ಲುವಂತವ್ರಿಗೆ ಇವ್ರು ಟಿಕೆಟ್ ಕೊಡ್ತಾರೆ. ಅವನು ವೀರೇಂದ್ರ ಪಪ್ಪೇರೆ ಆಗ್ಲಿ, ನೀನು ಮಟ್ಕ ಆಡಿಸ್ಬಿಟ್ಟು ನೀನ್ ದುಡ್ಡರ ತಗೊಂಬ, ವಿನಯ್ ಕುಲಕರ್ಣಿ ಆಗಿರ್ಲಿ, ವಿನಯ್ ಕುಲಕರ್ಣಿ, ನಾರಾ ಭರತ್ ರೆಡ್ಡಿ ಮಾನದಂಡ ಏನು? ಅಂತವ್ರು ಯಾವ ಜನಪರ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ ಮಾತಾಡ್ತಾರೆ? JDS ನಲ್ಲಿ ಯಾರಿದ್ದಾರೆ ಆ ತರದ ಸದನ ಕಲಿಗಳು ಮಾತಾಡುವಂತವ್ರು? HD ಕುಮಾರಸ್ವಾಮಿ ಅವರು ಸದನದಲ್ಲಿ ಇಲ್ಲ, YSV ದತ್ತಾ ಸದನದಲ್ಲಿ ಇಲ್ಲ. ಹೌದು. ಯಾರು ಮಾತಾಡ್ತಾರೆ? ನಾರಾಯಣವ್ರು ಇದ್ದಾರಾ? MP ಪ್ರಕಾಶ್ ಇದ್ದಾರಾ? ಮಾತಾಡುವಂತವ್ರು ಯಾರು? ಹಂಗಾದ್ರೆ ಬಂಡೆಪ್ಪ ಕಾಶಂಪೂರ್ ಇಲ್ಲ, ಅವರಿಲ್ಲ. ಯಾರು ಮಾತಾಡ್ತಾರೆ? ಅಲ್ಲ, ಆದ್ರೂ ತಮ್ಮ ವಿಪಕ್ಷವಾಗಿ ತಮ್ಮ ಉಪಸ್ಥಿತಿಯನ್ನ ಹೆಂಗೆ ಸಾಬೀತುಪಡಿಸೋದು? ಇವರಾದ್ರೆ ಜನಪರ ವಿಚಾರಗಳನ್ನ ಎತ್ತಬಹುದು. ಸದನದ ಹೊರಗೆ ಮಾತಾಡೋಷ್ಟು ಚರ್ಚೆ ಆಗಲ್ಲ. ಎಸ್, ಓಕೆ. ಸದನದ ಹೊರಗೆ ಮಾತಾಡೋಷ್ಟು ಚರ್ಚೆ ಆಗಲ್ಲ. ಸದನದ ಒಳಗೆ ಇರುತ್ತಲ್ಲ, ಸದನದ ಒಳಗೆ ನಿಮಗೆ ರೆಕಾರ್ಡಿಗೆ ಹೋಗುತ್ತೆ. ಓಕೆ, ಆ ದಾಖಲೆಗಳಿಗೆ ಹೋಗುತ್ತೆ. ಆ ದಾಖಲೆಗಳಿಗೆ ಹೋಗೋದನ್ನ ಮಾತಾಡೋರು ಯಾರು ಇಲ್ವಲ್ಲ, ಏನ್ ಮಾಡ್ತೀರಾ ನೀವು? ಸರಿ ಸರ್, ಈಗ ಬ್ಯಾಕ್ ಟು ನಿಶ್ಚಿತ. ಅಂದ್ರೆ ಸರ್, ಈಗ ನಾನು ಆಗ್ಲೇ ಕೇಳ್ತಾ ಇದ್ದೆ, ಆಲ್ಮೋಸ್ಟ್ ಈಗ ಒಂದ್ ಕಡೆ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಅನ್ನುವಂಥದ್ದು, ಆದ್ರೆ ಇದು ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಹೋಗುತ್ತೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅನ್ನುವಂಥದ್ದನ್ನ ಖಂಡಿತ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಕಾಂಗ್ರೆಸ್ಸಿನ ಡೌನ್ ಫಾಲ್ ಶುರುವಾಗಿದೆ. ಯಾಕಂದ್ರೆ ಈ ಬಣ ಜಗಳ ಈಗ ನೋಡಿ, 3 ವರ್ಷ ಗ್ಯಾರಂಟಿಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡಕ್ಕಾಗ್ಲಿಲ್ಲ. ಆಮೇಲೆ ಕಳೆದ 1 ವರ್ಷದಿಂದ ಅಲ್ಲಿ ಏನಾಗ್ತಾ ಇತ್ತು, ಕುರ್ಚಿ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರ ಹಸ್ತಾಂತರ, ಇದನ್ನೇ ಹೇಳ್ಕೊಳ್ತಾ ಬಂದ್ರು. ಅದು ಕೂಡ ದೊಡ್ಡ ಮಟ್ಟದ ಹೊಡೆತ ಕೊಡ್ತಾ ಬಂತು. ಅದಾದ ನಂತರ ಕ್ಯಾಬಿನೆಟ್ ರೀಶಫಲ್ ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆದ್ಮೇಲೂ ಕೂಡ 1.5-2 ತಿಂಗಳು ಆಗ್ತಾ ಬಂದ್ರು ಕೂಡ ಅದು ಟೇಕ್ ಆಫ್ ಆಗ್ತಾ ಇಲ್ಲ, ಹೇಮಂತ್ ಅವ್ರು ಹೇಳಿದ ಹಾಗೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ. ಯಾವ ಪರಿಣಾಮಕ್ಕೂ ಈಗ ರಾಜ್ಯ ಸರ್ಕಾರ ರೆಡಿ ಆಗ್ಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಸುಮ್ಮನಿದೆ? ರಾಹುಲ್ ಗಾಂಧಿ ಅವರು ಯಾಕೆ ಸುಮ್ಮನಿದ್ದಾರೆ? ರಾಜ್ಯ ಸರ್ಕಾರದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಸುಮ್ಮನಿದ್ದಾರೆ? ಜೊತೆಗೆ ಈ ಅದಾನಿ DK ಅವರ ಭೇಟಿಯ ಬಗ್ಗೆ ಯಾಕೆ ಯಾರು ಬಾಯಿ ಬಿಚ್ತಾ ಇಲ್ಲ, ತುಟಿ ಪಿಟಕ್ ಅಂತ ಇಲ್ಲ, ಗಪ್ಚುಪ್ ಆಗ್ಬಿಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಜನ ಇದಕ್ಕೆ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ ನೋಡಮ್ಮ, ನೀನು 2028 ಚುನಾವಣೆ ವಿಚಾರವನ್ನ ಬಂದಾಗ, ಮೊನ್ನೆ ಮುಖ್ಯಮಂತ್ರಿ ಬದಲಾವಣೆಯಾದಾಗ, ಮಂತ್ರಿಮಂಡಲ ಪುನಾರಚನೆ ಸಂದರ್ಭದಲ್ಲಿ 2028 ಚುನಾವಣೆಯನ್ನು ಇಟ್ಕೊಂಡು ಒಂದು ಸೂತ್ರವನ್ನ ನಾವು ರಚಿಸಿದ್ದೀವಿ. ಯುವಕರ ಜಂಜಿಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇಂಥವ್ರು ನಮ್ಮ ಮಂತ್ರಿಗಳನ್ನಾಗಿ ಮಾಡ್ತಿದ್ದೀವಿ. ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ 75% ಹಣ ಹೋಗ್ತಿರೋದು ಮಹಿಳೆಯರಿಗೆ ನಾವು ಏನೇನು ಮಹಿಳೆಯರಿಗಾಗಿ ಕೊಟ್ಟಿದ್ದೀವಿ ಅನ್ನೋದನ್ನ, ಮಹಿಳೆಯರ ಪರವಾಗಿ ಯಾವ ರೀತಿ ಕೆಲಸ ಮಾಡಿದೀವಿ ಅನ್ನೋದನ್ನ. ಜನ್ಸಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಯುವ ನಿಧಿ ಅನ್ನುವಂಥದ್ದು ಇಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ? ಅದಕ್ಕೆ ಬರ್ತೀನಿ. ಮಹಿಳೆಯರ ವಿಚಾರವನ್ನು ಇಟ್ಕೊಂಡು ನಾವು ಇಂಥವ್ರನ್ನ ಮಂತ್ರಿ ಮಾಡ್ತಿದ್ದೀವಿ. ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಈ ರೀತಿ ಇರುತ್ತೆ, ನಮ್ಮಲ್ಲಿ ಒಂದು ಸೂತ್ರ ಇದೆ ಅಂತ ಹೇಳಿ ಯಾವುದಾದ್ರೂ ಒಂದು ಸೂತ್ರವನ್ನು ಇಟ್ಕೊಂಡು ಇವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿಲ್ಲ. ಯಾವ ಸೂತ್ರನೇ ಇಲ್ಲ. ಯಾರ್ದು ಪ್ರೆಜರ್ ಜಾಸ್ತಿ ಇತ್ತೋ, ಅದು ಯಾವ ಪ್ರೆಜರ್ ಗೊತ್ತಿಲ್ಲ ನನಗೆ. ಬಿಜೆಪಿ ಏನೋ ಹೇಳ್ತಾರೆ ವ್ಯವಹಾರ ಮಾಡ್ಕೊಂಡಿದ್ದಾರೆ ಅಂತ. ನಾನ್ ನೋಡಿಲ್ಲ ಅದನ್ನ. ಅಶೋಕ್ ಅವ್ರು ಹೇಳ್ತಾರೆ ಅಲ್ಲ, ಅವ್ರು ಹೇಳ್ತಾರೆ ಅದು ಇರ್ಬೋದು ಅಥವಾ ಇಲ್ದೇನೆ ಇರ್ಬೋದು, ನಾನಂತೂ ನೋಡಿಲ್ಲ. ಯಾವ ಪ್ರೆಜರ್ನ ಒತ್ತಡದ ಆಧಾರದ ಮೇಲೆ ಇವರು ಮಂತ್ರಿಗಳನ್ನಾಗಿ ಮಾಡಿದ್ರು, ಯಾವ ಆಧಾರದ ಮೇಲೆ ಈಗ ಮತ್ತೆ ಇವರು ಪುನರ್ರಚನೆಗೆ ಹೋಗ್ತಾ ಇದ್ದಾರೆ. ಈಗ 3 ಜನರನ್ನೇನೋ ತೆಗಿತಾರೆ ಅಂತ ಹೇಳಿದ್ರಲ್ಲ, ಬಾಲಕೃಷ್ಣನ್ ತೆಗಿತಾರೆ, ಮುನಿಯಪ್ಪ ತೆಗೆದು ಅವ್ರು ಮುನಿಯಪ್ಪಗೆ ಅವಾಗ ಹೇಳಿದ್ರಂತೆ, ನೀನ್ ಬೇಡಪ್ಪ ರಾಜೀನಾಮೆ ಕೊಡು, ನಿನ್ ಮಗಳನ್ನ ಮಾಡ್ತೀವಿ ಅಂತ. ಈ ಅಧಿಕಾರ ಅಂದ್ರೆ ಎಷ್ಟು ವ್ಯಾಮೋಹ, ಅಧಿಕಾರ ಅಂದ್ರೆ ಯಾವ ರೀತಿ ಒಂದು ಅದಕ್ಕೆ ಏನಂತಾರೆ, ವ್ಯಾಮೋಹ ಅನ್ನೋದಕ್ಕಿಂತ ಹಪಾಪಿತನನೋ ಅಥವಾ ಒಂದು ಮಗಳಿಗೆ ಮಂತ್ರಿ ಸ್ಥಾನ ಕೊಡಕ್ಕೆ ಅವ್ರು ಒಪ್ಕೊಂಡಿಲ್ವಂತ. ನಾನೇ ಇರ್ತೀನಿ ಬಿಡಿ ಅಂತ. ಓಕೆ, ಹಿಂಗಿದ್ದಾಗ ಇವ್ರು ಯಾವ ಆಧಾರದ ಮೇಲೆ ಮುನಿಯಪ್ಪನ ಮಂತ್ರಿ ಮಾಡಿದ್ರು, ಯಾವ ಆಧಾರದ ಮೇಲೆ ಈಗ ಮುನಿಯಪ್ಪನ ರಾಜೀನಾಮೆ ತಗೋತಾರೆ, ಯಾವ ಆಧಾರದ ಮೇಲೆ ನಾಗೇಂದ್ರನ ಅವಾಗ ತೆಗೆದ್ರು, ಯಾವ ಆಧಾರದ ಮೇಲೆ ತಗೊಂಡ್ರು?
ಯಾವ ಆಧಾರದ ಮೇಲೆ ಗಾಯತ್ರಿ ಅವ್ರನ್ನ ತೆಗೆದಾಕಿದ್ರು, ಈಗ ಯಾವ ಆಧಾರದ ಮೇಲೆ ಬೇರೆಯವ್ರನ್ನ ತಗೋತಾರೆ? ಈಗ ಯಾರನ್ನ ತಗೊಳ್ತಾರೆ ಅನ್ನುವಂಥದ್ದು, ಇಲ್ಲ ಮಹಿಳಾ ಪ್ರಾತಿನಿಧ್ಯ ಅನ್ನುವಂಥದ್ದನ್ನ ಇನ್ನು ಯಾರು ಅಂತ ಫೈನಲ್ ಕೂಡ ಆಗಿಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಮುಂಬರುವಂತಹ ಒಂದು ದುಸ್ಥಿತಿ ಎಷ್ಟಿದೆ ಅಂದ್ರೆ, ನಮ್ಮ ರಾಜಕೀಯ ಪಕ್ಷಗಳಿಗೆ ಒಂದು ಇಚ್ಛಾಶಕ್ತಿಯ ಕೊರತೆ ಯಾವ ರೀತಿ ಇದೆ ಅಂದ್ರೆ, 30% ಮಹಿಳಾ ಮೀಸಲಾತಿಗೆ ಹೋಗ್ತೀವಿ ಅಂತ ಹೇಳುವಂತ ಈ ರಾಜಕಾರಣಿಗಳು, ಬಂಡ ರಾಜಕಾರಣಿಗಳು 30% ಅಂದ್ರೆ ಸರ್, 34 ಜನ ನಮ್ಮ ಮಂತ್ರಿಗಳಲ್ಲಿ 30%, 8ರಿಂದ 9 ಜನರನ್ನ ಮಿನಿಸ್ಟರ್ ಮಾಡ್ಬೇಕು ಮಹಿಳೆಯರನ್ನ. ನಿಜ. 9 ಒಬ್ರನ್ನ ಮಾಡಕ್ ಆಗ್ತಿಲ್ಲ ಇವ್ರ ಯೋಗ್ಯತೆಗೆ, ಇನ್ 30% ಮಾಡ್ತೀವಿ ಅಂತಾರೆ. ಆಗುತ್ತೆ ಅವ್ರಿಗೆ 30% ಮಾಡಕ್ಕೆ? ಒಬ್ಬ ಮಹಿಳಾ ಸಚಿವೆ ಮಾಡಕ್ಕಾಗಿಲ್ಲ. ಒಬ್ಬ ಮಹಿಳೆಯನ್ನಿಲ್ಲದೆ ಇವರು ಅಧಿವೇಶನ ಮಾಡಿದ್ರು. ಒಬ್ಬ ಬ್ರಾಹ್ಮಣ ಇಲ್ದವ್ರು ಅಧಿವೇಶನ ಮಾಡಿದ್ರು. ಇದು ಹೆಂಗಂದ್ರೆ, ಈ ಬ್ರಾಹ್ಮಣರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಬೇರೆಯವ್ರನ್ನೆಲ್ಲ ಹೊರಗೆ ಬಿಟ್ಟು ಇವ್ರು ಬ್ರಾಹ್ಮಣರು ಊಟ ಮಾಡ್ತಾರೆ ಅಂತಾರೆ. ಈಗ ಈ ಕಾಂಗ್ರೆಸ್ ಸರ್ಕಾರ ಬ್ರಾಹ್ಮಣರನ್ನ ಹೊರಗಿಟ್ಟು ಇವ್ರು ಊಟ ಮಾಡಿದ್ರು ಅಲ್ವಾ? ಅಂದ್ರೆ ಸರ್, ಈಗಾಗಲೇ ಜಾತಿ ಲೆಕ್ಕಾಚಾರ, ಸಮುದಾಯ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಮತ್ತೆ ಅದ್ರ ಜೊತೆಗೆ ಮಹಿಳಾ ಪ್ರಾತಿನಿಧ್ಯ ಅನ್ನುವಂಥದ್ದನ್ನ ಅಲ್ಲೂ ಕೂಡ ಎಲ್ಲೊಂದ್ ಕಡೆ ಫೇಲ್ಯೂರ್ ಆಗಿದೆ. ಇದು ಮುಂಬರುವ ಚುನಾವಣೆ ಅಂದ್ರೆ 2028ರ ಚುನಾವಣೆಗೆ ಈಗ ನಡೆದಿರುವಂತಹ ಘಟನೆಗಳೇನಿದೆ ಅಲ್ಲ, ಅದು ಯಾವ ರೀತಿ ಎಫೆಕ್ಟ್ ಅನ್ನ ಕೊಡ್ತಾ ಹೋಗುತ್ತೆ ಸರ್ಕಾರದ ಮೇಲೆ, ಕಾಂಗ್ರೆಸ್ ಮೇಲೆ ಎಕ್ಸ್ಪೆಷಲಿ? ಈಗ ನೋಡಿ, ಈ ಸರ್ಕಾರದ ಮೇಲೆ ಅವರು 5 ವರ್ಷ ನಡೆಸಿರುವಂತ ಆಡಳಿತ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ, ಅವರು ಕೊನೆಯ 3 ತಿಂಗಳು ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದು ಹೆಚ್ಚು ಪರಿಣಾಮ ಬೀರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕೊನೆಯ 3 ದಿನ, ಮತದಾನಕ್ಕೆ 3 ದಿನ, ಕೊನೆಯ 3 ದಿನ ಯಾವ ರೀತಿ ಅವರು ಆಡಳಿತ ನಡೆಸ್ತಾರೆ ಅನ್ನೋದು ತುಂಬಾ ಪ್ರಮುಖವಾಗುತ್ತೆ. ಆದ್ರೆ ನಮ್ಮ ಕರ್ನಾಟಕದ ಜನ ಪ್ರಬುದ್ಧರಿದ್ದಾರೆ. ಅಂದ್ರೆ ಈಗಲಾದ್ರೂ ಜೆನ್ಜಿ ವರ್ಕೌಟ್ ಆಗುತ್ತೆ ಸರ್, ಆ ಕೊನೆ 3 ದಿನ ಏನಿದೆ? ಒಂದ್ ನೋಡಿ, ಒಂದ್ ಯಾವ ರೀತಿ ಇತ್ತು ಅಂದ್ರೆ, ಈಗ ನೀವು ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ಒಂದು ಅದ್ಭುತವಾದಂತ ಒಂದು ಪ್ರಶ್ನೆನೇ ಎತ್ತಿದ್ದೀರಾ. ಈ ಜಂಜಿಗಳು ಬಿಜೆಪಿ ಪರವಾಗಿದ್ರು ಅನ್ನುವಂಥದ್ದು ಒಂದು ಜನರಲ್ಲಿ ಒಂದು ಭ್ರಮೆಯನ್ನ ಬಿತ್ತಲಾಗಿತ್ತು ಅಂತ ಹೇಳ್ತೀನಿ ನಾನು. ಅದಕ್ಕಿಂತ ಬೇರೆ ವರ್ಡ್ ಇದೆಯೋ ಗೊತ್ತಿಲ್ಲ, ಭ್ರಮೆಯನ್ನ ಬಿತ್ತಲಾಗಿತ್ತು. ಜಂಜಿಗಳು ನರೇಂದ್ರ ಮೋದಿಯವರ ಪರವಾಗಿದ್ದಾರೆ, ಯುವ ಜನತೆ ಮೋದಿಯವರ ಪರವಾಗಿದ್ದಾರೆ ಅನ್ನೋ ಭ್ರಮೆಯಲ್ಲಿ ಸ್ವತಃ ನರೇಂದ್ರ ಮೋದಿಯವರು ಕೂಡ ಇದ್ರು. ಬಿಜೆಪಿಯು ಇತ್ತು. ಬಿಜೆಪಿ ಸೋಷಿಯಲ್ ಮೀಡಿಯಾ ಟೀಮ್ ಅಷ್ಟು ಚೆನ್ನಾಗಿ ಅದನ್ನ ಪ್ಲಾನ್ ಮಾಡಿ ಮಾರ್ಕೆಟಿಂಗ್ ಮಾಡಿ. ಬಟ್ ಯಾವಾಗ ನರೇಂದ್ರ ಮೋದಿಯವರ ವಿರುದ್ಧ ಜಂಜಿ ಹೋರಾಟ ಪ್ರಾರಂಭವಾಯಿತು, ಆವಾಗ ಮೋದಿಯವರ ಪರವಾಗಿ ಯುವ ಜನತೆ ಇಲ್ಲ ಅನ್ನೋದು ಪ್ರೂವ್ ಆಗ್ಲಿಕ್ಕೆ ಶುರು ಆಯ್ತು. ಅದನ್ನ ಕಾಂಗ್ರೆಸ್ ಯಾವ ರೀತಿ ಕ್ಯಾಚ್ ಹಾಕೊಳ್ಳುತ್ತೆ ಅಂತಾರೆ, ಹಾಕೊಳ್ಬೇಕಲ್ಲ, ಅದನ್ನ ಯಾವ ರೀತಿ ಕಾಂಗ್ರೆಸ್ ಮಾಡುತ್ತೆ ಅಂತ ಲೀಡರ್ಶಿಪ್ ಕಾಂಗ್ರೆಸ್ನಲ್ಲಿ ಯಾವುದಿದೆ ಅನ್ನುವಂಥದ್ದು. 2028ರಲ್ಲಿ ಈ 5 ವರ್ಷಗಳ ಕಾಂಗ್ರೆಸ್ನ ಸಾಧನೆ, 13ರಿಂದ 18 ಸಿದ್ದರಾಮಯ್ಯನವರು ಅದ್ಭುತವಾದ ಸಾಧನೆ ಮಾಡಿದ್ರು ಅಂತ ಇತ್ತು. ಮಾಧ್ಯಮ ವರದಿಗಳು ಅದೇ ರೀತಿ ಇತ್ತು. ಆದ್ರೆ ಸೋಲ್ತು ಕಾಂಗ್ರೆಸ್, ಸೋಲು. ಹಾಗಾಗಿ ಮತ್ತೆ ಕರ್ನಾಟಕದ ಇತಿಹಾಸವನ್ನ, ಕಳೆದ 20 ವರ್ಷಗಳ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ಯಾವ ಪಕ್ಷ ಕೂಡ ಪುನರಾಯ್ಕೆ ಆಗಿಲ್ಲ. ಹಾಗಾಗಿ ಇವ್ರಿಗೆ ಏನಂದ್ರೆ, ಈ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಏನು ಹುಚ್ಚುಮುಂಡೆ ಮದುವೆಯಲ್ಲಿ ಊಟ ಮಾಡ್ದೇನೆ ಜಾಣ. ಹಂಗಾಗಿ ಇನ್ನೊಂದು 2 ವರ್ಷ ಇರ್ತೀವಿ, ಏನೇನಿದೆ ಎಲ್ಲ ಮಾಡ್ಕೊಂಡು ಹೋಗ್ಬಿಡಂತಲ್ಲ ಮನೆಗೆ ಅನ್ನೋ ತರ ಮನಸ್ಥಿತಿಗೆ ಈ ಸರ್ಕಾರ, ಈ ಕ್ಯಾಬಿನೆಟ್ ಬಂದ್ರು ಅಚ್ಚರಿ ಪಡಬೇಕು. ಅಲ್ಲ, ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಈ 2028 ಚುನಾವಣೆಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಟಾರ್ಗೆಟ್ ಇರ್ತಕ್ಕಂಥದ್ದು 2028 ಚುನಾವಣೆ ಗೆಲ್ಲೋದು. ಅದು ಕನಕಪುರಕ್ಕೆ ಹೋದ್ರಲ್ಲ ಸರ್ ಸಿಎಂ ಆದ್ಮೇಲೆ, ಅವಾಗ್ಲೂ ಕೂಡ ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ರು, ಮತ್ತೆ ನಿನ್ನೆ ಕೂಡ ಹೇಳಿದ್ದಾರೆ 2028ಕ್ಕೆ 150 ಸೀಟ್ ಗೆಲ್ತೀವಿ, ನಾನು ಗೆಲ್ಲಿಸಿ ತೋರಿಸ್ತೀನಿ, ಮತ್ತು ಚುನಾವಣೆ ನನಗೆ ಗೊತ್ತಿದೆ. ಆಮೇಲೆ ರಿಪೀಟೆಡ್ಲಿ ಅವರು ಹೇಳೋ ಹಾಗೆ, ನಾನು ಫುಟ್ಬಾಲ್ ಆಟಗಾರ ಅಲ್ಲ, ನಾನು ಚೆಸ್ ಆಟಗಾರ, ರಾಜಕಾರಣ ಹಿಂಗೆ ನನಗೆ ಗೊತ್ತು ಅನ್ನುವಂಥದ್ದನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ. ಹಾಗಾಗಿ ಹೆಚ್ಚು ಕಾನ್ಫಿಡೆಂಟ್ ಇದಾರಾ ಅಂತ ನೋಡಿ. ಈಗ ಅವರು ಫುಟ್ಬಾಲ್ ಆಟ ಆಡ್ತಾರೋ ಅಥವಾ ಚೆಸ್ ಆಟ ಆಡ್ತಾರೋ ಅಥವಾ ಕುಸ್ತಿಪಟುನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಹೋಗ್ಬಿಟ್ಟು ನಾನು ಚೆಸ್ ಆಡ್ತೀನಿ, ನಾನು ಚೆಸ್ ಆಡ್ತೀನಿ ಅಂದ್ರೆ ಇವ್ರು ಯಾವ ಮ್ಯಾಚ್ ಅಲ್ಲಿ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ತಾನೆ. ನಿಜ. ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಹೋಗಿ ನಾನು ಚೆಸ್ ಆಡ್ತೀನಿ, ಫುಟ್ಬಾಲ್ ಎಲ್ಲ ಕೋರ್ಡ್ ಎಲ್ಲ ಬಿಚ್ಚಾಕ್ಬಿಡಿ ಅಂದ್ರೆ ಅಲ್ವಾ ಸರ್? ಇವರು ಹಾವು ಏಣಿ ಆಟನೂ ಆಡ್ಬೇಕಾಗಿರುತ್ತೆ ಕೆಲವೊಂದ್ಸರಿ ಲೂಡೋನು ಆಡ್ಬೇಕಾಗತ್ತೆ, ಕೆಲವೊಂದ್ಸರಿ ಕುಸ್ತಿನೂ ಆಡ್ಬೇಕಾಗತ್ತೆ, ಚೆಸ್ ಕೆಲವೊಂದ್ಸರಿ ಫುಟ್ಬಾಲ್ನೇ ಆಡ್ಬೇಕು. ಫಿಫಾ ವರ್ಲ್ಡ್ ಕಪ್ ಆಯ್ತಲ್ಲ ಸರ್, ಅಲ್ಲಿ ಫುಟ್ಬಾಲ್ ಆಡ್ಬೇಕಲ್ಲ. ರಾಜಕಾರಣ ಅಂದ್ರೆ ಚದುರಂಗದ ಆಟ ಅಂತ ಹೇಳಿ ಬಣ್ಣನೆ ಮಾಡ್ತಾರೆ. ಅದು ಕ್ರಿಕೆಟ್ ಫುಟ್ಬಾಲ್ ಅವನ್ನಲ್ಲ. ಅದ್ರ ಜೊತೆಗೆ ಈ ಚದುರಂಗದ ಆಟವನ್ನೇ, ಚೆಸ್ ಅನ್ನೇ ನಾವು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ, ಡಿ ಕೆ ಶಿವಕುಮಾರ್ ನಡೀತಾ ಇರ್ತಕ್ಕಂಥ ನಡೆ ಇದಲ್ಲ, ಇದು ಚೆಸ್ ಚದುರಂಗದ ಆಟದ ನಡೆಗಳು. ಅದಾನಿ ಅವ್ರನ್ನ ಭೇಟಿ ಮಾಡೋದು, ವಿಪಕ್ಷದವ್ರನ್ನ ಹತ್ರಕ್ಕೆ ತಗೊಳ್ಳೋದು, ಬಿ ಸಿ ನಾಗೇಶ್ ಅವ್ರನ್ನ ಅವರ ಶವದರ್ಶನಕ್ಕೆ ಹೋಗುವಂಥದ್ದು, ಬಿಜೆಪಿ ಕೊಡಗು ಹತ್ರ ಆಗುವಂಥದ್ದು, JDS ನ ತುಳಿಯುವಂಥದ್ದು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ತನ್ನ ಭಿನ್ನ ಬಣವನ್ನ ಅವರ ನಿರ್ನಾಮ ಮಾಡುವಂಥದ್ದು,
ಮತ್ತೆ ತನ್ನ ಆಪ್ತರನ್ನ ಸಚಿವ ಸ್ಥಾನರನ್ನಾಗಿ ಮಾಡ್ಕೊಳ್ಳುವಂಥದ್ದು, ಹೈಕಮಾಂಡ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು, ಸುರ್ಜೇವಾಲಾ ಅಂತವ್ರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಆಡ್ತಾ ಇರ್ತಕ್ಕಂಥ ರಾಜಕೀಯ ಚದುರಂಗದಾಟದ ಗೆಲುವಿನ ನಡೆಗಳು ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ. ಆ ಕಾನ್ಫಿಡೆನ್ಸ್ ಡಿ ಕೆ ಶಿವಕುಮಾರ್ಗೆ ಬಂದು ಇವತ್ತು ಸರ್ ನೋಡಿ, ಡಿ ಕೆ ಶಿವಕುಮಾರ್ ಅಂದ್ಕೊಂಡಿದ್ದಾರೆ ತಂತ್ರಗಾರಿಕೆ ಇದ್ರೆ ಚುನಾವಣೆಯಲ್ಲಿ ಗೆಲ್ಬಹುದು ಅಂತ. ತಂತ್ರಗಾರಿಕೆಯಿಂದ ಜನನಾಯಕನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಿದ್ರೆ ಯಾವನೋ ಸೈಂಟಿಸ್ಟ್ ಐನ್ಸ್ಟೈನ್ ಬಂದು ಪ್ರೈಮ್ ಮಿನಿಸ್ಟರ್ ಆಗಿರ್ತಿದ್ರು. ಕಿಶೋರ್ ಯಾಕೆ, ಪ್ರಶಾಂತ್ ಕಿಶೋರ್ ತಂತ್ರಜ್ಞ, ನಿಪುಣ, ಚಾಣಾಕ್ಷ ಅಂತಾರೆ, ಅವನ ಯಾಕೆ ಗೆಲ್ಲಿಲ್ಲ ಚುನಾವಣೆಯಲ್ಲಿ ಬಿಹಾರದಲ್ಲಿ? ಸಾಧನೆಗಳು ಬೇಕು ಸರ್, ಕೆಲ್ಸಗಳು ಬೇಕು ಸರ್, ನಮ್ಮದೇ ಆದಂತ ಕೆಲವೊಂದು ಕೊಡುಗೆಗಳು ಬೇಕು. ಈಗ ಸಾಕ್ಷಿ ಗುಡ್ಡೆ ಹಾಕ್ತಿದಾರಲ್ಲ, ಈಗ ಟನಲ್ ರೋಡ್ ಮಾಡ್ತಿದ್ದಾರೆ, ಅದು ಯಾವಾಗ ಸರ್? ಇನ್ನೂ ಒಂದು ಜೊತೆಗೆ ಭೇಟಿಯಾಗಿದೆ, ಸೌಜನ್ಯ ಭೇಟಿಯಾಗಿದೆ. ಸರ್, ಈಗ ನೋಡಿ, ಯಾವ್ದಾದ್ರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳೆಲ್ಲ ಇದೆ, ಅದೆಲ್ಲವೂ ಕೂಡ ಅದಾನಿ ಪ್ಲಾನ್ ಇದೆ, ಕಂಪ್ಲೀಟ್ ಪ್ಲಾಂಟ್ ಇದೆ. ನೋಡಿ, ನೀವು ಹಬೀಬ್ ಅವರೇ, ಈ ಟನಲ್ ರೋಡ್ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆ ಹೆಸರನ್ನ ತಂದು ಕೊಡೋದ್ರ 10 ಪಟ್ಟು ಅವರ ಹೆಸರನ್ನ ಹಾಳು ಮಾಡುತ್ತೆ. ಹೌದಾ? 10 ಪಟ್ಟು ಅವ್ರ ಹೆಸರನ್ನ ಹಾಳು ಮಾಡುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅದಾನಿ ಅವ್ರನ್ನ ಮೀಟ್ ಮಾಡೋದ್ರಿಂದನೇ ಅವರ ಸರ್ಕಾರದ ಪತನಕ್ಕೆ ಅವರೇ ಗುದ್ಲಿ ಪೂಜೆ ಮಾಡ್ದಂಗಿದೆ. ಟೆಂಡರ್ ವಿಚಾರವಾಗಿ ಅದಾನಿ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ರೆ ಕಾನೂನಿನ ಸಂಕಷ್ಟಕ್ಕೆ ಅವ್ರು ತಿಳ್ಕೊಳ್ತಾರೆ. ಕಾನೂನಿನ ಪ್ರಕಾರ ಯಾವುದೇ ಕಾಂಟ್ರಾಕ್ಟರ್ ಕೂಡ ಮಂತ್ರಿಗಳ ಜೊತೆಗೆ ವ್ಯವಹಾರ ಮಾಡೋದು ನಿಷಿದ್ಧ, ತಪ್ಪು. ಅದನ್ನು ನಿಭಾಯಿಸೋರು ಅಧಿಕಾರಿಗಳು. ಮಂತ್ರಿಗಳದ್ದೇನು ಕೆಲಸ ಇರುತ್ತೆ ಅಲ್ವಾ? ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಪತನ ಸನ್ನಿಹಿತ ಅನ್ನೋದು ಎಷ್ಟು ದಿಟಾನೋ, ಡಿ ಕೆ ಶಿವಕುಮಾರ್ ಅನ್ನುವ ನಾಯಕತ್ವಕ್ಕೂ ಕೂಡ ಕಂಟಕ ಅನ್ನುವಂಥದ್ದು ಅಷ್ಟೇ ದಿಟ, ಅಷ್ಟೇ ನಿಜ. ಬಿಜೆಪಿ ಯಾವ ರೀತಿ ಆಪರೇಷನ್ ಸ್ಟಾರ್ಟ್ ಮಾಡುತ್ತೆ? ಒಂದು ನಾಗೇಂದ್ರ ವಿರುದ್ಧ CBI ಪ್ರಾಸಿಕ್ಯೂಷನ್ಗೆ ಗವರ್ನರ್ಗೆ ಪರ್ಮಿಷನ್ ಕೇಳಿದೆ. ಮತ್ತೊಂದು ಕಡೆ ಸಾಹುಕಾರ KPSC ಚೇರ್ಮನ್ ಸಾಹುಕಾರನ ಮೇಲೆ ಯಾರೋ ಶಿವಶಂಕರಪ್ಪ ಸಾಹುಕಾರನ ಮೇಲೆ ED ರೇಡ್ ಆಗಿದೆ. ಇದರ ನಾಳಿನ ಬೆಳವಣಿಗೆಗಳು ಏನಾಗ್ತವೆ? ಅದು ಹೆಂಗೆ ಡಿ ಕೆ ಶಿವಕುಮಾರ್ ಅವರ ಬುಡದವರೆಗೂ ಹೆಂಗೆ ಬರುತ್ತೆ? ಈಗ ನೋಡಿ, ಮತ್ತೊಂದು ಹೊಸ ಬಿಜೆಪಿಯವರು ಶುರು ಮಾಡಿದ್ದಾರೆ. ಏನು, ಸೆಪ್ಟೆಂಬರ್ 1ರಿಂದ ನಾಗೇಂದ್ರ ವಿರುದ್ಧ ಬಳ್ಳಾರಿಯವರೆಗೂ ಪಾದಯಾತ್ರೆ ಜಗಳೂರಿನಿಂದ. ಅಂದ್ರೆ ಮತ್ತೆ ಆಡಳಿತ ಪಕ್ಷವನ್ನು ಹಿಡಿದಿಡ್ಲಿಕ್ಕೆ ಈ ಕಡೆ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದೆ, ಆ ಕಡೆ JDS ಬಿಡದಿ ಪಾದಯಾತ್ರೆ ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಇಲ್ಲಿ ತಮ್ಮದೇ ಸಚಿವ ಸಂಪುಟವನ್ನ, ಸರ್ಕಾರವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಸೋತ್ ಹೋಗ್ತಾ ಇದ್ದಾರೆ. ಈ ಕಡೆ ಪಕ್ಷದಲ್ಲೇ ಇರತಕ್ಕಂಥ ಭಿನ್ನ ಬಣದ ಒಳ ಹೊಡೆತ, ಇವೆಲ್ಲವೂ ಕೂಡ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಿದೆ. ನಮ್ಮ ಜನ ಏನಷ್ಟು ದಡ್ರ ಸರ್. ಈಗ ಈ ಜನಾರ್ದನ್ ರೆಡ್ಡಿ ಇವರೆಲ್ಲ ಸೇರ್ಕೊಂಡು ನಾಗೇಂದ್ರ ಅಕ್ರಮ ಮಾಡಿದ್ದಾನೆ, ನಾನು ಪಾದಯಾತ್ರೆ ಮಾಡ್ತೀನಿ ಅಂದ್ಬಿಟ್ರೆ ಜನ ಏನಂತಾರೆ? ಏನಂತಾರೆ ಜನ? ಏನಂತಾರೆ? ಅಲ್ಲ, R ಅಶೋಕ್ ಅವರ ನೇತೃತ್ವದಲ್ಲಿ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಜೇಂದ್ರ ಹೋದ್ರೆ ಏನಂತಾರೆ ಜನ? ಯಡಿಯೂರಪ್ಪನವ್ರದ್ದು ಏನಾಗಿತ್ತು ಕತೆ? ಭ್ರಷ್ಟಾಚಾರದ ವಿರುದ್ಧ ಯಡಿಯೂರಪ್ಪ PS ಚೆಕ್ ಮುಖಾಂತರ ಲಂಚ ಪಡೆದವ್ರು ಇವ್ರು ಹೋಗ್ಬಿಟ್ಟು ನೀನು ಹಗರಣ ಮಾಡಿದ್ಯಾ ನಾನು ಬರ್ತೀನಿ ಅಂದ್ರೆ ಜನರಿಗೇನು ಗೊತ್ತಾಗಲ್ವಾ? ಮಾಧ್ಯಮಗಳಿಗೆ ಗೊತ್ತಾಗಲ್ವಾ? ಅಲ್ಲ, ಏನೊಂದು ಕಲ್ಪನೆ ಇದೆ. 2010ರಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನುವಂತ ಕಾನ್ಫಿಡೆನ್ಸ್ ಇದೆ. ಆ ಪಾದಯಾತ್ರೆ ಮಾಡಿದ್ದು ಸಿದ್ದರಾಮಯ್ಯ. ಎಸ್, ಸಿದ್ದರಾಮಯ್ಯನವರ ಮೇಲೆ ಯಾವುದೇ ರೀತಿ ಈ ತರದ ಕಳಂಕಗಳಿರಲಿಲ್ಲ. ಆ ಪಾದಯಾತ್ರೆಯ ಪರಿಣಾಮವೇ VS ಉಗ್ರಪ್ಪ ಬಳ್ಳಾರಿಯಿಂದ MP ಆಗಿದ್ದು ಅಲ್ವಾ? ಹಾಗಾಗಿ ಈ ರಾಜಕಾರಣಿಗಳ ಈ ನಾಟಕಗಳನ್ನ ಜನ ಸಾಕಷ್ಟು ನೋಡ್ಬಿಟ್ಟಿದ್ದಾರೆ. ಜನರಿಗೂ ಅರ್ಥ ಆಗತ್ತೆ ಯಾರು ಹೆಂಗೆ ಏನು ಅನ್ನೋದು. ಟೈಮ್ ಕಾಯ್ತಾ ಇರ್ತಾರೆ ಅಷ್ಟೇ. ಬಟ್ ದುರಂತ ಏನಂದ್ರೆ ಆಲ್ಟರ್ನೇಟಿವ್ ಏನೂ ಇಲ್ಲ ನಮಗೆ. TVK ಯಾಕೆ ಗೆಲ್ತು ತಮಿಳ್ನಾಡಲ್ಲಿ? ವಿಜಯ್ ಹೆಂಗ್ CM ಆದ್ರು? DMK ಇಂದ ರೋಸಿ ಹೋಗಿದ್ದವರು ಆಯ್ತು. ಜಂಜಿ ಯಾಕೆ ಹುಟ್ಟಿತು? ಜಂಜಿ ಯಾಕೆ ಹುಟ್ಟಿತು ಅಂದ್ರೆ ಈ ಕೇಜ್ರಿವಾಲ್ನ ನಂಬ್ಕೊಂಡಿದ್ರು. ಕೇಜ್ರಿವಾಲ್ ಏನೋ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದ್ರು ಅಂತ ಹೇಳಿ ಅಲ್ಲಿರೋರೆಲ್ಲ ಅವ್ರಿಗೆ ಮತ್ತೊಂದು ಬೇಕಾಗಿತ್ತು, ಮತ್ತೊಂದು ವೇದಿಕೆ ಬೇಕಾಗಿತ್ತು, ಜಂಜಿ ಅನ್ನೋದನ್ನು ಹುಟ್ಟಾಕೊಂಡ್ರು. ಈಗ ಯಾರ್ದೋ ಮೇಲಿನ ವಿಶ್ವಾಸಕ್ಕೋಸ್ಕರ ಓಟ್ ಹಾಕೋದಕ್ಕಿಂತ ಅವ್ರ ಮೇಲಿನ ದ್ವೇಷಕ್ಕೋಸ್ಕರ ಅಪೋಸಿಟ್ ಇರೋರ್ಗೆ ಓಟ್ ಹಾಕೋ ಸಂಸ್ಕೃತಿ ಪ್ರಾರಂಭ ಆಗಿದೆ. ಅಸಮಾಧಾನಕ್ಕೆ, ನಿರಾಶೆಗೆ, ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಪೂರೈಸದೇ ಇದ್ದಾಗ ಬೇರೆಯವರಿಗೆ ಓಟ್ ಹಾಕ್ತಾರೆ. ಅದರ ಅರ್ಥ TVK ವಿಜಯ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತಲ್ಲ. DMK ವಿರುದ್ಧದ ಓಟ್ಗಳು AIDMK ಅಲ್ಲಿ ಒಂದು ಸಶಕ್ತ ನಾಯಕತ್ವ ಇರಲಿಲ್ಲ, ಅಲ್ಲಿಂದ ಒಬ್ಬನ ನಾಯಕತ್ವದ ಕೊರತೆ ಇತ್ತು, ಹಂಗಾಗಿ ಅವ್ರು TVK ಬಂದ್ರು ಅಷ್ಟೇ. ಹಾಗಾದ್ರೆ ಈ ಕ್ಯಾಲ್ಕುಲೇಷನ್, ಇದೇ ಕ್ಯಾಲ್ಕುಲೇಷನ್ ಸೆಂಟ್ರಲ್ ಅಲ್ಲಿ ಬಿಜೆಪಿ ತರ ಸರ್ಕಾರ ಬರುತ್ತೆ ಈ ಬಾರಿ 29ಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ತರ ಸರ್ಕಾರ ಬರುತ್ತೆ ಅನ್ನುವಂಥದ್ದು ಕ್ಯಾಲ್ಕುಲೇಷನ್ ಪಾಸಿಬಿಲಿಟಿ ಇದೆಯಾ? ಅದೇ ಸಾಧ್ಯತೆ. ಓಕೆ,
ಓಕೆ, ಒಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ರಾಜ್ಯ ರಾಜಕಾರಣ ಮತ್ತಷ್ಟು ಬೆಳವಣಿಗೆಗಳು ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ಸದ್ಯ ಕಾದು ನೋಡಬೇಕಾಗಿದೆ. ಇಷ್ಟೊತ್ತು ಕರ್ನಾಟಕ ರಾಜಕಾರಣದ ಬಗ್ಗೆ ಕುರಿತಾಗಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಬಿಗು ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಹಾಗಾದ್ರೆ ಸಂಪುಟದಿಂದ ಯಾರೆಲ್ಲ ಔಟ್ ಆಗ್ತಾರೆ, ಯಾರೆಲ್ಲ ಇನ್ ಆಗ್ತಾರೆ ಅನ್ನುವಂಥದ್ರ ಕುರಿತಾಗಿ ಇನ್ನೆರಡು ದಿನಗಳ ಕಾಲ ನಾವು ಕಾದು ನೋಡಬೇಕಾಗಿದೆ. DK ಹೈಕಮಾಂಡ್ ಭೇಟಿಯ ಬಳಿಕ, ದೆಹಲಿ ಭೇಟಿಯ ಬಳಿಕ ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.